ವೆಲ್ ಸರ್, ನೀವು ಕಳೆದ ಬಾರಿ ಕೂಡ ಹೇಳ್ತಾ ಇದ್ರಿ ಅಟಲ್ ಜಿ ಅವರನ್ನ ತುಂಬಾ ದೊಡ್ಡ ಸ್ಫೂರ್ತಿಯಾಗಿ ತೆಗೆದುಕೊಳ್ತೀನಿ ಅನ್ನುವಂಥದ್ದಕ್ಕೆ. ಅದಕ್ಕೆ ಪ್ರತಿರೂಪವಾಗಿ ನೀವು ಅವರ ಮೂರ್ತಿಯನ್ನು ಕೂಡ ಇಟ್ಕೊಂಡಿದ್ದೀರಿ. ಹೇಗೆ ನೆನ್ಪು ಮಾಡ್ಕೋತೀರಿ ಅಟಲ್ ಜಿ ಅವರನ್ನ? ನೋಡಿ, ನಾನು ರಾಜಕೀಯ ಪಕ್ಷ ಅಂದ್ರೆ ಬಿಜೆಪಿಯಲ್ಲಿ ಸೇರ್ಪಡೆ ಆಗೋಕ್ಕಿಂತ ಮುಂಚೆ ಸ್ಫೂರ್ತಿ ಆಗಿರೋದು ಅಟಲ್ ಜಿ ಮತ್ತು ಅದ್ವಾನಿಜಿ. ಕರೆಕ್ಟ್. ಅವರ ಹೋರಾಟಗಳು, ಅವರ ಆದರ್ಶಗಳು, ಅವರ ಜನಪರವಾದಂತಹ ಕಾಳಜಿಗಳು, ಆಮೇಲೆ ಪಕ್ಷದ ತತ್ವ ಸಿದ್ಧಾಂತಗಳು, ಓಕೆ, ಸಂಘದ ಒಂದು ಮಾರ್ಗದರ್ಶನದಲ್ಲಿ. ಹೀಗಾಗಿ ಅವರು ನಮ್ಗೆ ಯಾವಾಗಲೂ ಪ್ರೇರಣಾದಾಯಕ ಇದ್ದಂತ ಮಹಾನ್ ವ್ಯಕ್ತಿಗಳು. ಆ ಕಡೆ ಅದ್ರ ಸಲುವಾಗಿ ನಾನು ಬಿಜೆಪಿಯಲ್ಲಿ ಕಳೆದ 30 ವರ್ಷಗಳಿಂದ ನಾನು ದುಡಿತೇನೆ. ಎಷ್ಟು ಅವರ್ ಕಚೇರಿಯಲ್ಲಿ ಸಮಯವನ್ನ ಕಳೀತೀರಿ? ಎಷ್ಟು ಗಂಟೆಗಳ ಕಾಲ ಜನರಿಗೆ ಅವೈಲಬಲ್ ಇರ್ತೀರಿ ಪ್ರತಿನಿತ್ಯ? ನೋಡಿ, ನನ್ನ ಆಫೀಸು ಬೆಳಗ್ಗೆ 8 ಗಂಟೆಗೆ ತೆರೀತದೆ. ಸಾಯಂಕಾಲ ನಾನಿದ್ದೀನಿ ಅಂತಂದ್ರೆ 10 ಗಂಟೆ ತನಕ ಇರ್ತೀನಿ, 11 ಗಂಟೆ ತನಕ ಇರ್ತೀನಿ. ಎಷ್ಟು ಹೊತ್ತು ಬರ್ತಾರೆ ಅಷ್ಟು ಹೊತ್ತು ತನಕ ಅವ್ರಿಗೆ ಸ್ಪಂದನೆ ಮಾಡೋದು ಕೆಲಸವನ್ನು ನಾವು ಮಾಡ್ತೀವಿ. ಎಷ್ಟು ಜನ ಬರ್ತಾರೆ ಸರ್ ಡೈಲಿ ಅಹವಾಲುಗಳನ್ನ ತಗೊಂಡು? ನಾನು ಇಲ್ಲಿ ಇರ್ತೀನಿ ಅಂತ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹೇಳ್ಕೊಂಡಾಗ ಪ್ರತಿನಿತ್ಯ 1000 ಜನ ಆದ್ರೂ ಬರ್ತಾರೆ. ಓ, ಅಂದ್ರೆ ಎಲ್ಲರನ್ನು ಅಟೆಂಡ್ ಮಾಡಕ್ ಆಗ್ತದ? ಗುಂಪಾಗಿ ಬರ್ತಾರೆ, ಅಟೆಂಡ್ ಆಗ್ಲೇಬೇಕು. ಓಕೆ. ಇಫ್ ಇನ್ ಕೇಸ್ ಯಾರಾದ್ರೂ ಮಿಸ್ ಆದ್ರೆ ಹೇಗೆ ಅಟೆಂಡ್ ಮಾಡ್ತೀರಿ? ಮತ್ತೆ ಸಾಮಾನ್ಯವಾಗಿ ಮಿಸ್ ಆಗಿದ್ದವರು ಈಗ ನನ್ನ ಹತ್ರ ಬಂದು ಕೆಲಸ ಮಾಡ್ಕೊಳಕ್ ಬಂದಾಗ ನನ್ನ ಭೇಟಿ ಮಾಡಿನೇ ಹೋಗ್ತಾರೆ. ಓಕೆ. ಮತ್ತೆ ನಾನು ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲರನ್ನ ಒಂದ್ಸತಿ ಕೇಳಿನಿ, ಓಕೆ, ನಿಮ್ದು ಆಯ್ತಾ, ಏನಿತ್ತು ಅವ್ರದೆಲ್ಲ ಕೇಳ್ಕೊಂಡಿನಿ ನಾನು ಹೊರಗಡೆ ಹೋಗ್ತೀನಿ. ಓಕೆ. ಹೇಗೆ ಸಾಮಾನ್ಯವಾಗಿ ಯಾರು ಮಿಸ್ ಆಗಲ್ಲ. ಎಕ್ಸಾಕ್ಟ್ ಹಿಂದೆ ಕನ್ನಡದಲ್ಲಿ ಒಂದಷ್ಟು ಅಕ್ಷರಗಳು, ಅದ್ಭುತವಾದಂತಹ ಬರವಣಿಗೆ ಇದೆ. ಯಾರ ಮನಸ್ಸಿನಲ್ಲಿ ನಾನೇ ಸರಿ ಅನ್ನೋದು ಇರುತ್ತೋ ಆತನಿಗೆ ತನ್ನ ತಪ್ಪಿನ ಅರಿವಾಗೋದಿಲ್ಲ ಅಂತ ಹೇಳಿ. ತಪ್ಪನ್ನ ಹುಡುಕುವಂತಹ ವ್ಯಕ್ತಿಗಳು ಸಹಜವಾಗಿ ಬದುಕಿನಲ್ಲಿ ಇರ್ತಾರೆ. ಅವ್ರನ್ನ ಹೇಗೆ ಕನ್ಸಿಡರ್ ಮಾಡ್ತೀರಿ ಅಂತ? ಏನಾಗ್ತದೆ, ಬಹಳಷ್ಟು ಜನ ಮನುಷ್ಯನ ಒಂದು ಪ್ರವೃತ್ತಿಯನ್ನು ಮಾಡ್ಕೊಂಡಿದ್ದಾರೆ ಬರೀ ಆರ್ಗ್ಯುಮೆಂಟ್ ಮಾಡೋದ್ರಲ್ಲಿ. ಕರೆಕ್ಟ್. ಆರ್ಗ್ಯುಮೆಂಟ್ ಯಾವಾಗ ಮಾಡ್ತಾರೆ ಅಂದಾಗ ತಪ್ಪು ಇರ್ಲಿ ಸರಿ ಇರ್ಲಿ ನಾನೇ ಸರಿ ಅನ್ನೋದು ಆರ್ಗ್ಯುಮೆಂಟ್ ಮಾಡ್ತಾರೆ. ಹೇಗೆ ಅದು ಸರಿ ಇಲ್ಲ. ಯಾವ್ದೋ ಮಹಾತ್ಮರದೊಂದು ಕೊಟೇಶನ್ ಇತ್ತು, ಅದನ್ನ ಹಾಕಿದೆ. ಓಕೆ, ಅಮೇಜಿಂಗ್ ಸರ್. ನಿಮ್ಮ ಹಿಂದೆ ಇರುವಂತಹ ಕಂಪ್ಲೀಟ್ ಒಂದು ಆಲ್ಬಮ್ನ ನೋಡ್ಲೇಬೇಕು ಜನ. ಯಾಕೆಂತಂದ್ರೆ ಒಂದೊಂದು ಭೇಟಿಯೂ ಕೂಡ ಒಂದೊಂದು ಕಥೆಯನ್ನ ಅಥವಾ ಒಂದೊಂದು ಇತಿಹಾಸವನ್ನ ಸಾರಿ ಹೇಳುತ್ತೆ ಅಂತ. ಇನ್ಫ್ಯಾಕ್ಟ್ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಂಡಿದ್ದೀರಿ. ಓಕೆ, ಈ ಫೋಟೋ ಏನ್ ಸಾರಿ ಹೇಳುತ್ತೆ ಅಂತ ಸರ್? ನೋಡಿ, ಒಬ್ಬ ಜನಪ್ರತಿನಿಧಿಯಾಗಿ ಜನ ಸಮಸ್ಯೆಗಳನ್ನ ನನ್ನ ಹತ್ರ ಎದುರಿಟ್ಟಾಗ ಓಕೆ ನಾನು ಆಲಿಸಿ ಅದು ಒಂದ್ ವೇಳೆ ಆಗುವಂತ ಇದ್ರೆ ಖಂಡಿತವಾಗಿ ಮಾಡಿಕೊಡ್ತೀನಿ. ಓಕೆ. ಇಲ್ಲಾಂದ್ರೆ ಅವರಿಗೆ ಒಂದು ಮಾರ್ಗದರ್ಶನ ಮಾಡ್ತೀನಿ. ಆದ್ರೆ ಸುಳ್ಳು ಹೇಳಬಾರದು ಅಂತ. ಓಕೆ. ಸುಮ್ನೆ ಒಂದು ತಕ್ಷಣಕ್ಕ ಖುಷಿಗಾಗಿ ಇಲ್ಲ ನಾನು ಮಾಡ್ಕೊಡ್ತೀನಿ, ನೀವು ನಾಳೆ ಬರ್ರಿ ನಾಡ್ದಿ ಬರ್ರಿ ಅನ್ನೋಂಥದ್ದು ಸರಿಯಲ್ಲ. ಕರೆಕ್ಟ್. ದ ಕ್ಲಿಯರ್ ರಿಜೆಕ್ಷನ್ ಈಸ್ ಬೆಟರ್ ದೆನ್ ದ ಫಾಲ್ಸ್ ಪ್ರಾಮಿಸಸ್. ಸಾಮಾನ್ಯವಾಗಿ ರಾಜಕಾರಣಿಗಳಂತಂದ್ರೆ ಆಯ್ತಪ್ಪ ಮಾಡ್ತೀನಪ್ಪ ಅಂತೂ ಒಂದು ಸುಳ್ಳು ಭರವಸೆ ಕೊಟ್ಟು ಕಳಿಸುವಂತ ಪ್ರವೃತ್ತಿ. ನಾನು 10 ವರ್ಷದಿಂದ ಈ ಕ್ಷೇತ್ರದ ಸಂಸದನಾಗಿ ಯಾರಿಗೂ ಒಂದೇ ಒಂದು ಸುಳ್ಳು ಶಬ್ದಗಳನ್ನ ನಾನು ಹೇಳೋರಿಗೆ ಆಗ್ತದೆ ಮಾಡಕ್ ಕಳಿಸ್ತೀನಿ. ಆಗ್ಲಿಲ್ಲ ಅಂದ್ರೆ ಅವ್ರಿಗೆ ಪರ್ಯಾಯವಾಗಿ ಏನ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕಳಿಸ್ತೀನಿ. ಆಗೋದೇ ಇಲ್ಲ ಅನ್ನುವಂಥದ್ದನ್ನ ಜನ ಕನ್ವೆ ಆಗೋದು ತುಂಬಾ ಕಷ್ಟ ಅಲ್ವಾ ಸರ್? ಅವ್ರಿಗೆ ಕನ್ವೆ ಮಾಡೋದು ಸ್ವಲ್ಪ ತಕ್ಷಣವಾಗಿ ಅವ್ರಿಗೆ ಅನಿಸ್ತದೆ ಈ ತರ ಹೇಳ್ಬಾರ್ದು ಅಂತ. ಬಟ್ ಓವರ್ ಪೀರಿಯಡ್ 1 2 3 4 ದಿವಸ ನಂತರ ಮತ್ತೊಂದು ಭೇಟಿ ಬರ್ತಾರಲ್ಲ, ರಿಯಲೈಸ್ ಆಗ್ತದೆ ಅವ್ರಿಗೆ. ಓಕೆ, ಇಲ್ಲ ಸರ್ ನೀವು ಹೇಳಿದ್ದನ್ನ ಸತ್ಯ ಇತ್ತು. ಅದ್ರ ಹಿಂದಿನ ನನ್ನ ಉದ್ದೇಶ ಸುಮ್ನೆ ಜನರಿಗೆ ಅವ್ರ ಸಮಯ ಮತ್ತು ಹಣ ವ್ಯರ್ಥ ಆಗ್ಬಾರ್ದು ಅಂತ. ನನ್ನ ಹತ್ರ ಬರ್ಬೇಕಾದ್ರೆ ಯಾವ್ದೋ ಒಂದು ಹಳ್ಳಿಯಿಂದ ಬರ್ಬೇಕಾದ್ರೆ ಒಂದು 100 ರೂಪಾಯಿ ಆದ್ರೆ ಖರ್ಚು ಮಾಡ್ಬೇಕ. ಒಂದ್ ಸರ್ತಿ ಬರಲ್ಲ, 2 ಸರ್ತಿ 4 ಸರ್ತಿ ಬಂದಾಗ 400 ರೂಪಾಯಿ ಹೋಗ್ತದೆ, ಮತ್ತೆ ಪ್ಲಸ್ ಸಮಯ ಹೋಗ್ತದೆ. ಹೌದು. ಕೊನೆಗೆ ಆಗಲ್ಲ ಅಂದಾಗ ಸಮಯನೂ ಹೋಗ್ತದೆ, ಹಣನೂ ಹೋಗ್ತದೆ, ನನ್ನ ಮೇಲೆ ಇರುವಂತ ಭರೋಸೆನೂ ಇರುದಿಲ್ಲ. ಕರೆಕ್ಟ್. ಹೌದು. ಮತ್ತೆ ನನಗೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ, ಭೇದ ಭಾವ ಇಲ್ಲ. ಓಕೆ. ಅವ್ರಿಗೆ ಏನು ಅನುಕೂಲ ಆಗ್ತದೆ ಅನ್ನುವಂಥದ್ದನ್ನು ಯೋಚನೆ ಮಾಡಲ್ಲ. ಒಳ್ಳೇದಾಗಿ
ಯಾರಿಗಾದ್ರೂ ನನ್ನಿಂದ ಒಳ್ಳೇದಾಗ್ತದ ಅಂತಂದ್ರೆ ಮಾಡ್ಲಿಕ್ಕೆ ನನಗ ಆ ಪರಮಾತ್ಮ ನನಗೆ ಪಕ್ಷ ಓಕೆ ಸ್ಥಾನವನ್ನ ಜವಾಬ್ದಾರಿಯನ್ನ ಕೊಟ್ಟಿದೆ. ಆ ಜವಾಬ್ದಾರಿಯಲ್ಲಿ ಮಾಡ್ಕೊಡ್ಬೇಕನ್ನುವಂಥ ಪ್ರಾಮಾಣಿಕ ಪ್ರಯತ್ನ ಮತ್ತು ಆ ಮನಸ್ಸಿಂದ ಮಾಡ್ಕೊಡ್ತೀನಿ. ಸರ್, ಈ ಕುರ್ಚಿಗೆ ತುಂಬ ಮಹತ್ವ ಇದೆ. ಇಲ್ಲಿಯ ತನಕ ರೀಚ್ ಆಗೋದಕ್ಕೆ ಭಗವಂತ ಖೂಬಾ ಅವರ ಆ ಹೋರಾಟ ತುಂಬ ದೊಡ್ಡದು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತು. ಒಂದೊಮ್ಮೆ ಆ ಹೋರಾಟದ ಹಾದಿಯನ್ನು ನೆನ್ಪು ಮಾಡಿಕೊಂಡ್ರಿ ಸರ್, ಹೇಗೆ ಅನ್ಸುತ್ತೆ ಇದ್ರ ಮೇಲೆ ಕೂತಾಗ? ಯಾವಾಗಲೂ ನಾವು ಅಧಿಕಾರದ ಕುರ್ಚಿ ಅಂತ ನಾನು ತಿಳ್ಕೊಂಡಿಲ್ಲ. ಓಕೆ. ಸಂಘಟನೆಯಲ್ಲಿದ್ದಾಗ ಅನೇಕ ಜವಾಬ್ದಾರಿಗಳನ್ನು ನನಗೆ ಪಕ್ಷ ಕೊಡ್ತಾ ಇತ್ತು. ಓಕೆ. ಅನೇಕ ಚುನಾವಣೆಗಳಲ್ಲಿ ಜವಾಬ್ದಾರಿಯನ್ನು ಕೊಟ್ಟಾಗ ಚಾಚು ತಪ್ಪದೆ ಮಾಡಿದ್ವಿ. ಹೀಗಾಗಿ ನಾನು ಯಾವ ಮನಸ್ಥಿತಿಯಲ್ಲಿ ಪಕ್ಷದಲ್ಲಿ ಕೆಲಸ ಮಾಡ್ಕೋತ ಬಂದಿದ್ದು ಅದನ್ನೇ ಮುಂದುವರೆದಂತ ಭಾಗ ಸಂಸದ ಮತ್ತು ಕೇಂದ್ರ ಸಚಿವ. ಇದು ಕೂಡ ಜವಾಬ್ದಾರಿ. ಇವತ್ತಿನ ಜವಾಬ್ದಾರಿಯಲ್ಲಿ ಇರುವಂತ ಕರ್ತವ್ಯಗಳನ್ನು ನಿಭಾಯಿಸುವುದೇ ನನಗೊಂದು ಅದೇ ಒಂದೇ ಖುಷಿ. ಹೀಗಾಗಿ ವಿಶೇಷವಾಗಿ ನನಗೇನು ಅನ್ಸ ರಾಜ್ಯ ಸಚಿವರುಗಳೇ ಮನೆ ಹತ್ರ ಹೋದರೆ ಅಲ್ಲಿ ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಇರುತ್ತೆ, ಅಲ್ಲಿ ಬ್ಯಾರಿಕೇಡ್ಸ್ಗಳಿರುತ್ತೆ, ಪೊಲೀಸರು ಲೈನಾಗಿ ನಿಂತಿರ್ತಾರೆ. ನೀವು ಕೇಂದ್ರ ಸಚಿವರು ಮನೆ ಹತ್ರ ಯಾರು ಕೂಡ ಇಲ್ವಲ್ಲ ಸರ್? ನೋಡಿ, ಜನರ ಹತ್ರ ಇರಬೇಕಾದ್ರೆ ನಾವು ಎಷ್ಟು ಸರಳವಾಗಿ ಅವ್ರಿಗೆ ಸಿಗ್ತೀವಿ ಮತ್ತೆ ನೇರವಾಗಿ ನಾವು ಮಾತಾಡಿಸ್ತೀವಿ. ಸಮಾಧಾನ ಜನರು ಅದರಲ್ಲಿಂದನೇ ಆಗ್ತಾರೆ. ಸೆಕ್ಯೂರಿಟಿ ಎಲ್ಲಿ ಬೇಕೋ ಅಲ್ಲಿ ಇರ್ತದೆ. ಅನಾವಶ್ಯಕವಾಗಿ ನನಗೆ ಮತ ಹಾಕಿದಂತ ಜನ ತಮ್ಮ ಸಮಸ್ಯೆಗಳನ್ನು ತಗೊಂಡು ಬಂದಾಗ ಅವ್ರಿಗೆ ಮತ್ತೆ ತಡೆ ಹಿಡಿದು ವಿಚಾರಣೆ ಮಾಡಿ ನಂತರ ಕಳಿಸುವಂತ ವ್ಯವಸ್ಥೆ ಯಾಕಿರ್ಬೇಕು? ಕರೆಕ್ಟ್. ಈಗ ನಾವೇ ಈ ಕೇಂದ್ರ ಸಚಿವ ಇರ್ಲಾರ್ಕಿಂತ ಮುಂಚೆ ಆ ವ್ಯವಸ್ಥೆನ ನಾವೇ ವಿರೋಧಿಸಿದವರಿದ್ದೀವಿ. ಹೌದು. ಮತ್ತು ಯಾವಾಗ ಆ ವ್ಯವಸ್ಥೆಗಳನ್ನ ನಾವು ವಿರೋಧಿಸ್ತೀವಿ ಅಂದಾಗ ನಮ್ಗೆ ಆ ಅವಕಾಶವನ್ನು ಸಿಕ್ಕಾಗ ನಾವು ಅದನ್ನೇ ಯಾಕೆ ಮಾಡಬೇಕು? ಕರೆಕ್ಟ್. ಓಕೆ ಸರ್, ಆ ಫೋಟೋಗಳನ್ನು ಒಂದು ಸತಿ ನೀವೇ ತೋರಿಸ್ಬಿಡಿ ಸರ್. ಅದ್ರ ಜೊತೆ ಒಂದು ಒಳ್ಳೆ ಮೆಮೊರೀಸ್ ಇರುತ್ತೆ, ಅದು ನೀವೇ ಹೇಳ್ಬಿಟ್ರೆ ಚಂದ. ನೋಡಿ, ಇದು ನಾನು ಮಂತ್ರಿ ಆಗ್ಲಕ್ಕಿಂತ ಮುಂಚೆ ಓಕೆ ಮಂತ್ರಿ ಇವತ್ತು ನಿಮ್ಗೆ ಆಗ್ಬೇಕಾಗಿದೆ ಅಂತ ಫೋನ್ ಬಂದ್ಮೇಲೆ ಕೋವಿಡ್ ಟೈಮ್ ಅಲ್ಲಿ 2007ನೇ ತಾರೀಕು ಓಕೆ 7/7/21 ಓ ಅಮೇಜಿಂಗ್. ಇದು ಪ್ರಧಾನ ಮಂತ್ರಿ ಅವರ ಗೊತ್ತು, ನಮ್ಮೆಲ್ಲ ಹೊಸ ಮಂತ್ರಿಗಳಿಗೆ ಮಾಡೋರಿಗೆ ಅವರ ಮನೆಯಲ್ಲಿ ಕರೆದಿ ಒಂದು ಸ್ವಲ್ಪ ಅಭಿನಂದನೆ ಸಲ್ಲಿಸಿ ಆ ಸಮಯದಲ್ಲಿ ಅವ್ರ ಜೊತೆಲಿ ಪ್ರತಿಯೊಬ್ಬರಿಗೆ ಭಾವಿ ಮಂತ್ರಿಗಳನ್ನ ಊಟಗೊಳ್ಳುತ್ತಿತ್ತು. ಈಗ ನಮ್ದು ಸಂಘಟನಾ ಮಹಾಮಂತ್ರಿ ಸಂತೋಷ್ ಜಿ, ರಾಷ್ಟ್ರದ ಸಂತೋಷ್ ಜಿ ಅವರು. ಓಕೆ, ಸಂತೋಷ್ ಜಿ ತುಂಬಾ ಪವರ್ಫುಲ್ ಅಂತಾರೆ ಸರ್. ಖಂಡಿತವಾಗಿ ಜವಾಬ್ದಾರಿ ಇರೋದೇ ಹಾಗಿದೆ. ಹೌದು, ಇಡೀ ರಾಷ್ಟ್ರ ಮಟ್ಟದಲ್ಲಿ ಜವಾಬ್ದಾರಿ ಪಕ್ಷವನ್ನು ನಡೆಸುವಂಥದ್ದು, ಆಮೇಲೆ ನೀತಿ ನಿಯಮಗಳನ್ನು ಮಾಡುವಂಥದ್ದು, ಓಕೆ, ದಿನನಿತ್ಯದ ಆಗುಹೋಗುಗಳನ್ನ ಚುನಾವಣೆ ಇರ್ಬೋದು, ಸಂಘಟನೆ ಇರ್ಬೋದು, ಅನೇಕ ಸಮಾವೇಶಗಳಿರ್ಬೋದು, ಅವೆಲ್ಲ ಅವ್ರ ಜವಾಬ್ದಾರಿಯಲ್ಲಿ ಮಾಡ್ತಾರೆ. ಅಟಲ್ ಜಿ ಅವ್ರದ್ದು ಇದಂತೂ ಈ ಕೊಟೇಶನ್ ಅಂತೂ ತುಂಬಾ ಫೇಮಸ್ ಇದೆ. ಛೋಟೆ ಮನುಷ್ಯ ಕೊಯ್ ಬಡಾ ನಹೀ ಹೋತಾ, ಟೂಟೆ ಮನುಷ್ಯ ಕೊಯ್ ಖಡಾ ನಹೀ ಹೋತಾ. ಅಂದ್ರೆ ಈಗ ಈ ಜವಾಬ್ದಾರಿಯನ್ನು ಹೊತ್ತಿದ ಮೇಲೆ ಸಣ್ಣ ಸಂಕೋಚಿತ ಮನಸ್ಸಲ್ಲಿಂದ ದೊಡ್ಡವನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಟೂಟೆ ದಿಲ್ಸೆ ಅಂದ್ರೆ ಅಂದ್ರೆ ತನ್ನ ಆತ್ಮವಿಶ್ವಾಸ ಇಲ್ಲ ಅಂದ್ರೆ ಕರೆಕ್ಟ್, ಅದನ್ನ ನೀವು ಎತ್ಕೊಳ್ಳಕ್ಕಾಗಲ್ಲ. ಓಕೆ, ರೀಸೆಂಟ್ಲಿ ಮೂವಿ ಬಂದಿದೆ ಸರ್ ಅಟಲ್ ಜಿ ಅವ್ರದ್ದು, ನೋಡಿದ್ರಾ? ಮೈ ಅಟಲ್ ಹೂ ಅಂತ ಹೇಳಿ, ತುಂಬಾ ಚೆನ್ನಾಗಿದೆ ಅಲ್ಲ ಸರ್? ಇದು ಪ್ರಥಮ ಸಂಸತ್ತು ಅನುಭವ, ಬಸವಣ್ಣನವರು ಅನುಭವ ಮಂಟಪದ ಕಲ್ಪನೆ ಇವತ್ತಿನ ಸಂಸತ್ತಿನ ಕಲ್ಪನೆ ಇದೆ. ಅವತ್ತು ಕೂಡ ಇವತ್ತು ಸ್ಪೀಕರ್ ಇದೆ, ಇವತ್ತು ಅಲ್ಲಾಪುರ ಶೂನ್ಯ ಪೀಠ ಇತ್ತು. ಅಲ್ಲಿ ಕೂಡ 770 ಅಮರಗಳಂಗಳ ಸದಸ್ಯರ ಸಂಖ್ಯೆ ಇತ್ತು. ಅಲ್ಲಿ ಅನುಭವ ಮಂಟಪದಲ್ಲಿ ಮಹಿಳೆಯರ ಸ್ಥಾನಮಾನ ಕೊಟ್ಟಿದ್ದಿತ್ತು. ಸೊ ಹೀಗಾಗಿ ಎಲ್ಲ ಸಾಕಷ್ಟು ಜನ ಬರ್ತಾರಲ್ಲ ದಿನ, ಪ್ರೇರಣೆ ಆಗ್ಲಿ ಅಂತ ಈ ಬುದ್ಧನ್ ಕೊಟೇಶನ್ ಇದೆ. ಮೋದಿ ಅವರಿಗೆ ಪ್ರತಿ ವರ್ಷ ನನ್ನ ಪ್ರತಿ ವರ್ಷದ ಸಾಧನೆಗಳನ್ನ ಅವ್ರಿಗೆ ಪ್ರತಿ ವರ್ಷ ನಾನು ಒಂದು ರಿಪೋರ್ಟ್ ಮಾಡಿ ಕೊಡ್ತೇನೆ. ಸೊ ಹೀಗೆ ಭೇಟಿ ಆದಾಗ
ಆಮೇಲೆ ನಮ್ದು ಸ್ಪೀಕರ್ ಇದ್ದಾರೆ, ಹ್ಮ್ 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 ಗೃಹ ಮಂತ್ರಿಗೆ ಯಾವುದೋ ಒಂದು ವಿಷಯದಲ್ಲಿ ಮೀಟ್ ಮಾಡ್ಲಿಕ್ಕೆ ಹೋದಾಗ ಅವ್ರಿಗೆ ಭೇಟಿಯಾಗಿದ್ದೆ. ಸರ್ ತುಂಬ ಜನ ರಾಜಕಾರಣಿಗಳು ಇನ್ಫ್ಯಾಕ್ಟ್ ಈಗಾಗಲೇ ನಾನು ಬರ್ತಾ ಬ್ಯಾನರ್ಗಳನ್ನು ನೋಡ್ತಾ ಇದ್ದೆ, ಅವ್ರ ಮಕ್ಕಳದ್ದು ಬ್ಯಾನರ್ಸ್ ಎಲ್ಲ ರೆಡಿ ಆಗಿದೆ, ಲೋಕಸಭಾ ಎಲೆಕ್ಷನ್ಗೆ ನಮ್ಮ ಮಕ್ಕಳು ರೆಡಿ ಇದ್ದಾರೆ ಅನ್ನೋ ಥರ. ನಿಮ್ಮ ಮಕ್ಕಳನ್ನ ಯಾಕೆ ಬೆಳೆಸ್ತಾ ಇಲ್ಲ ಅಂತ ಅದ ರೀತಿಯಲ್ಲಿ? ನೋಡಿ, ನಾವು ಒಂದು ಭಾರತೀಯ ಜನತಾ ಪಕ್ಷದ ಮೂಲ ತತ್ವದಲ್ಲಿ ರಾಜಕಾರಣವನ್ನು ಓಕೆ ಮಾಡಬಾರ್ದು ಅಂತ, ಹೀಗಾಗಿ ನಾನು ಕೂಡ ಆ ಒಂದು ತತ್ವಕ್ಕೆ ಬದ್ಧನಾಗಿದ್ದೀನಿ. ಓಕೆ, ಹೀಗಾಗಿ ನನ್ನ ಮಕ್ಕಳು ರಾಜಕಾರಣದಲ್ಲಿ ಬರ್ತಾರೆ ಅಂತ ನನಗೇನು ಅನ್ಸಲ್ಲ, ಅವಕಾಶ ಸಿಗಲ್ಲ. ಓಕೆ, ಯಾಕೆ ಆಸಕ್ತಿ ಇಲ್ವಾ ನಿಮಗೂ ಕೂಡ ತರಬೇಕು ಅವ್ರನ್ನ? ಇಲ್ಲ, ಆಸಕ್ತಿ ಪ್ರಶ್ನೆ ಅಲ್ಲ. ಅವರು ಒಬ್ಬ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ ದುಡಿದ್ರು ಮಾತ್ರ ತಾನೆ. ಕರೆಕ್ಟ್. ಈಗ ಅವ್ರಿಗೆ ಇನ್ನೊಂದು ಕಾರ್ಯಕರ್ತನಾಗಿ ದುಡಿಯುವಂತ ಆಸಕ್ತಿನೇ ಇಲ್ಲ. ನಾನೇನದಕ್ಕೆ ಒತ್ತಾಯ ಮಾಡ್ಲಿಕ್ಕೆ ಹೋಗಲ್ಲ. ಅವ್ರಿಗೆ ಯಾವ್ದು ಇಚ್ಛೆ ಇದೆ ನಾವು ಇಷ್ಟದ ಕ್ಷೇತ್ರದಲ್ಲಿ ಆಯ್ಕೊಂಡು ಅವ್ರ ಬದುಕನ್ನ ಅವರು ಒಳ್ಳೆ ರೀತಿಯಲ್ಲಿ ರೂಪಿಸ್ಕೊಳ್ತಾರೆ, ಅದು ವಿಶ್ವಾಸ. ಓಕೆ, ಅಮೇಝಿಂಗ್. ಓಕೆ, ಇನ್ನೂ ಅನೇಕ ಫೋಟೋಗಳಿದೆ ಸರ್, ಅದರ ನೆನಪುಗಳನ್ನು ನೀವು ಹಂಚ್ಕೊಳ್ಳೇಬೇಕು. ಯಾಕೆಂತಂದರೆ ಲೈಕ್ ಈ ಅವಕಾಶ ಸಿಗೋದು ತುಂಬ ಕಡಿಮೆ ಜನರಿಗೆ, ಆ ಪೈಕಿ ನೀವು ಕೂಡ ಈ ದೊಡ್ಡ ಫೋಟೋನಲ್ಲಿ ಇದ್ದೀರಿ. ಅದು ಇದೆ, ಈಗ ನೋಡಿ ನಮ್ದು ಶಿವಕುಮಾರ ಸ್ವಾಮಿಗಳು ಸಿದ್ಧಗಂಗಾ ಮಠದ. ಓಕೆ, ಅಲ್ಲಿಂದ ನಾನು ಹಳೆ ವಿದ್ಯಾರ್ಥಿ, ಹೌದು, ಇಂಜಿನಿಯರಿಂಗ್ ಕಾಲೇಜ್. ಹೀಗಾಗಿ ಅವರು ನನಗೆ ಒಂದು ಪ್ರಶಂಸೆ ಪತ್ರ ಕೊಟ್ಟಿದ್ದಾರೆ. ಸರ್, ಇನ್ಫ್ಯಾಕ್ಟ್ ನೀವು ತುಮಕೂರಲ್ಲಿ ಇದ್ದ ಸಂದರ್ಭದಲ್ಲಿ ರಾಮ ಮಂದಿರ ಹೋರಾಟ ಕೂಡ ನಡೆದಿತ್ತು, ಆಗ ಭಾಗವಹಿಸಿದ್ರಿ ತಾವು ಕೂಡ ಹೋರಾಟದಲ್ಲಿ. ಅಲ್ಲಿ ಬಂದಿದ್ದಾಗ ಕೊಟ್ಟಾಗ ಅದರಲ್ಲಿ ಪಾರ್ಟಿಸಿಪೇಟ್ ಆಗಿದ್ದೀವಿ. ಓಕೆ, ಓ ಅಮೇಝಿಂಗ್. ಓಕೆ, ಮೇಲ್ಗಡೆ ಎಲ್ಲವೂ ಕೂಡ ಲೈಕ್ ರಾಷ್ಟ್ರೀಯ ನಾಯಕರ ಫೋಟೋಗಳಿದೆ, ಸಂಘದ ಹಿರಿಯರಿದ್ದಾರೆ. ವಾವ್, ಅಮೇಝಿಂಗ್. ಅಂಬೇಡ್ಕರ್ ಜಿ. ಓಕೆ, ಇದು ಯಡಿಯೂರಪ್ಪ ಅವ್ರ ಜೊತೆ ಇರುವಂತದ್ದು ಸರ್, ಗೋಶಾಲೆ ಮುಖ್ಯಮಂತ್ರಿಗಳಾಗಿದ್ದಾಗ ಅವ್ರ ಮನೆಯಲ್ಲಿ ಗೋಗಳಿದ್ದು, ಬೆಳಗ್ಗೆ ವಿಹಾರಕ್ಕೆ ಹೋದಾಗ ಓಕೆ ಅಕ್ಕ ಜೊತೆಯಲ್ಲಿ ಇರಿಸ್ಕೊಂಡಿದ್ದೆ. ಮಂದಿರದ ವಿಚಾರವನ್ನ ರಾಜಕೀಯವಾಗಿ ಬಳಸಿಕೊಳ್ತಾ ಇರುವಂತವ್ರು ಯಾರು ಅನ್ನೋದು ಜನರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅದನ್ನ ಹೇಗೆ ಜಸ್ಟಿಫೈ ಮಾಡ್ತೀರಿ ಅಂತ ನೋಡಿ. ರಾಮ ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣ ಮಾಡ್ಬೇಕನ್ನುವಂಥದ್ದನ್ನ ನಮ್ಮ ಮ್ಯಾನಿಫೆಸ್ಟೋಲ್ಲಿ ಇತ್ತು. 370 ಆರ್ಟಿಕಲ್ ನಾವು ಕಿತ್ತು ಹಾಕ್ತೀವಿ ಅನ್ನೋಂಥದ್ದು ನಮ್ಮ ಆರ್ಟಿಕಲ್ ಮ್ಯಾನಿಫೆಸ್ಟೋ. ಹೌದು, ಹೀಗೆ ನಮ್ಮ ಮ್ಯಾನಿಫೆಸ್ಟೋಲ್ಲಿ ಇದ್ದಿದ್ದಂತ ಪೂರ್ಣ ಬಹುಮತ ಸರ್ಕಾರ ಬಂದಿದ ಮೇಲೆ ಜನರಿಗೆ ಏನು ಭರವಸೆನ ಕೊಟ್ಟಿದ್ದೀವಿ. ಎಲ್ಲ ಭರವಸೆಗಳು, ಇವೆರಡು ಮಹತ್ವದ ಭರವಸೆಗಳನ್ನು ಈಗಾಗಲೇ ನಾವು ಜನರಿಗೆ ತೋರಿಸ್ಕೊಟ್ಟಿದ್ದೀವಿ, ಮಾಡಿಕೊಟ್ಟಿದ್ದೀವಿ. ಓಕೆ, ಹೀಗಾಗಿ ಈಗ ರಾಮ ಮಂದಿರ ಚುನಾವಣೆಗೆ ಹೇಗೆ ಅದರದ್ದು ಲಾಭ ಆಗ್ತದೆ ಅಂದ್ರೆ ನಾವು ನೇರವಾಗಿ ಲಾಭ ಮಾಡ್ಕೊಳ್ಳೋಂತ ನಮ್ಗೇನು ಅವಶ್ಯಕತೆ ಇಲ್ಲ. ಆದ್ರೆ ಕೊಟ್ಟ ಭರವಸೆಗಳನ್ನ ಈಡೇರಿಸಿದ್ವಿ ಅನ್ನುವಂಥದ್ದ ಜನರಲ್ಲಿ ಮತ್ತಷ್ಟು ವಿಶ್ವಾಸವನ್ನ ಭಾರತೀಯ ಜನತಾ ಪಕ್ಷ ಮತ್ತು ಮೋದಿಯವ್ರ ಮೇಲೆ ಸಹಜವಾಗಿ ಹೆಚ್ಚಾಗ್ತದೆ. ಹೌದು, ಎರಡು ಪ್ರತಿ ಸಾರಿ ನಮ್ಮ ವಿರೋಧ ಪಕ್ಷದವರು ಮಂದಿರ ವಹಿ ಬನಾಯಂಗೆ ತಾರೀಖ್ ನಹಿ ಬತಾಯಂಗೆ ಅನ್ನಂಥದ್ದು ನಮ್ಗೆ ಚುಚ್ಚು ಮಾತಾಡ್ತಿದ್ರು. अब मंदिर भी वही बनाया और तारीख भी हो गया और लोकार्पण भी हो गया. करेक्ट.
ಹೌದಲ್ಲ? ಹೌದು. ಸೊ ಹೀಗಾಗಿ ಜನರಲ್ಲಿ ಮತ್ತಷ್ಟು ಭರವಸೆ ಬಿಜೆಪಿ ಮೇಲೆ ಇತ್ತಲ್ಲ, ಮತ್ತಷ್ಟು 10 ಪಟ್ಟು ಆಗ್ತದೆ. ಸೊ ಹೀಗಾಗಿ ನಮ್ದು ವೋಟ್ ಬೇಸು ಸಹಜವಾಗಿ ಹೆಚ್ಚಾಗ್ತದೆ. ಆದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ನೇರವಾಗಿ ನಾವು ರಾಮ ಮಂದಿರ ಕಟ್ಟಿದೀವಿ, ನೇರವಾಗಿ ನಮಗೆ ವೋಟ್ ಹಾಕೋಣ ನಮ್ಗೆ ಅವಶ್ಯಕತೆ ಇಲ್ಲ. ನಾವು ರಾಮನ ಭಕ್ತರು, ರಾಮನ ಪರವಾಗಿರುವಂತವ್ರು. ಆದ್ರೆ ಕಳೆದ 10 ವರ್ಷಗಳಿಂದ ಅನೇಕ ಸಾಧನೆಗಳನ್ನ ಮಾಡಿದ್ವಿ. ಅನೇಕ ಆರ್ಥಿಕವಾಗಿ ಕೆಳಮಟ್ಟದ ಜನರನ್ನ ನಾವು ಮೇಲೆತ್ತಿದ್ದೀವಿ. ಇವತ್ತು 25 ಕೋಟಿ ಬಡವರು, ಅತಿ ಕಡು ಬಡವರಾಗಿದ್ದಾರೆ, ಈಗ ಮಧ್ಯಮ ವರ್ಗದಲ್ಲಿ ಬಂದಿದ್ದಾರೆ. ಇದು ಯಾವ ದೇಶದ ಇತಿಹಾಸದಲ್ಲಿ ಈ ಸಂಖ್ಯೆ ಬಂದಿರೋಂಥದ್ದು ಯಾವುದಿಲ್ಲ. ಕರೆಕ್ಟ್. ಹೌದು. 25 ಕೋಟಿ ಅಂತಂದ್ರೆ ಅನೇಕ ರಾಷ್ಟ್ರಗಳ ಸಂಖ್ಯೆನೇ ಅದ್ರ ಚಾರಣೆ, ಅಂದ್ರೆ ಮುಕ್ಕಾಲು ಭಾಗ, ಒಂದು ಕಾಲು ಭಾಗನೂ ಇಲ್ಲ. ಸೊ ಇಂಥದ್ದಿದ್ದಾಗ ಇವತ್ತು 25 ಕೋಟಿ ಜನರಿಗೆ ನಮ್ಮ ಸಾಧನೆಗಳ ಮುಖಾಂತರನೇ ನಾವು ಮತವನ್ನ ಕೇಳಿಕೆ ನಮ್ಗೆ ಹಕ್ಕಿದೆ. ಹೌದು. ಆ ಹಕ್ಕಿನ ಮುಖಾಂತರ ನಾವು ಜನರನ್ನು ಮನವೊಲಿಸ್ತೀವಿ. ಹೀಗಾಗಿ ನಮಗೆ ಈ ಮುಂಬರುವಂತ 2024ರ ಚುನಾವಣೆಯಲ್ಲಿ ಲಾಭ ಆಗುವುದು 10 ವರ್ಷದ ಸಾಧನೆಗಳಿಂದ ಸಮಾಜದಲ್ಲಿ ಪರಿವರ್ತನೆ. ಪ್ರತಿ ಬಡವ ಇರಬಹುದು, ರೈತ ಇರಬಹುದು, ಮಹಿಳೆ ಇರಬಹುದು, ಯುವ ಪೀಳಿಗೆ ಇರಬಹುದು, ಅವರ ಜೀವನದಲ್ಲಿ ಕಂಡಂತ ಬದಲಾವಣೆ ಅದು ತೃಪ್ತದಾಯಕವಾಗಿದೆ. ಕರೆಕ್ಟ್. ಸೊ ಆ ತೃಪ್ತಿಯಿಂದ ಬಿಜೆಪಿಯನ್ನ ಬಿಟ್ಟು ಮತ್ತೆ ಆ ಪಕ್ಷದವರನ್ನ ಇಷ್ಟಪಡ್ತಾರೆ. ಕಾಂಗ್ರೆಸ್ನವರ ದುರಾಡಳಿತ ಇವತ್ತಿಗೂ ನೆನಪು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಪಾರದರ್ಶಕ ಆಡಳಿತ, ಭ್ರಷ್ಟಾಚಾರ ರಹಿತ ಆಡಳಿತ, ಜನಮಾನಸದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಕೊಟ್ಟಿದ್ದಕ್ಕಾಗಿ ಇವತ್ತು ಕೊರೋನಾ ವ್ಯಾಕ್ಸಿನೇಷನ್ ಅನ್ನು ಬಿಟ್ಟು 21 ಕೋಟಿ ಜನ ನಮ್ಮ ಸರ್ಕಾರದ ಲಾಭಗಳನ್ನು ಪಡೆದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಾನು ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಲ್ಲಿ ಭಾಗವಹಿಸಿದ್ದೆ. ಜನರಿಗೆ ನಾನು ಪ್ರಶ್ನೆಯನ್ನ ಮಾಡ್ತಿದ್ದೆ, ನಿಮ್ಮ ಮನೆಯಲ್ಲಿ ಯಾವ್ದಾವ್ದು ಮೋದಿ ಸರ್ಕಾರದ ಲಾಭಗಳನ್ನು ನೀವು ಪಡೆದುಕೊಂಡಿರಂತೆ. ಕನಿಷ್ಠ 5ರಿಂದ 6 ಮೇಲ್ಪಟ್ಟು ಲಾಭಗಳನ್ನು ಒಂದೊಂದು ಕುಟುಂಬ ಪಡೆದುಕೊಳ್ತಾ ಇದೆ. ಅಂದ್ರೆ ಆ ಕುಟುಂಬ ಇವತ್ತು ಆರ್ಥಿಕವಾಗಿ ಏಳಿಗೆ ಆಗ್ತದೆ. ಸಹಜವಾಗಿ ಮೋದಿಯವರ ಮೇಲೆ ಮತ್ತೆ ಭಾರತೀಯ ಜನತಾ ಪಾರ್ಟಿ ಮೇಲೆ ಅವರ ವಿಶ್ವಾಸ ಹೆಚ್ಚಾಗೋದು ಸಹಜಕ್ಕಿದೆ. ಕರೆಕ್ಟ್. ಹೌದು. ಆ ಮಾಧ್ಯಮದಿಂದ ನಾವು 2024ರ ಚುನಾವಣೆ ಇಡೀ ದೇಶದಲ್ಲಿ ಸ್ವೀಪ್ ಮಾಡ್ತೀವಿ. ಸರ್, ಎಲ್ಲೋ ಒಂದು ಕಡೆ ಜನರಿಗೆ ತಾವು ಪಡೆದುಕೊಂಡಂತಹ ಯೋಜನೆಗಳು ಮತ್ತು ಮೋದಿ ಸರ್ಕಾರ ಕೊಟ್ಟಿರುವಂತಹ ಯೋಜನೆಗಳನ್ನು ಸರಿಯಾದ ರೀತಿಯಲ್ಲಿ ಕನ್ವೆ ಮಾಡುವಂತಹ ಪ್ರಯತ್ನಗಳು ಆಗ್ತಾ ಇಲ್ಲ ಅನ್ನುವಂಥದ್ದಿದೆ. ಮತ್ತು ಮೊನ್ನೆಯಷ್ಟೇ ಜಗದೀಶ್ ಶೆಟ್ಟರ್ ಅವ್ರ ಜೊತೆ ನಾನು ಇಂಟರ್ವ್ಯೂ ಮಾಡೋ ಟೈಮಲ್ಲಿ ಅವ್ರು ಹೇಳ್ತಾ ಇದ್ರು, BJPಗೆ ಬಂದ ಮೇಲೆ ಹೌದು ಉದ್ಯೋಗ ಸೃಷ್ಟಿ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಅದನ್ನು ಫುಲ್ಫಿಲ್ ಮಾಡಿಲ್ಲ, ಸ್ಮಾರ್ಟ್ ಸಿಟಿ ವಿಚಾರದಲ್ಲಿ ಮೋದಿಯವರು ಫುಲ್ಫಿಲ್ ಮಾಡಿಲ್ಲ ಅನ್ನುವಂತಹ ಮಾತನ್ನು ಕೂಡ ಅವ್ರು ಹೇಳ್ತಾ ಇದ್ರು. ಅದನ್ನು ಹೇಗೆ ಜಸ್ಟಿಫೈ ಮಾಡ್ತೀರಿ ಅಂತ? ಉದ್ಯೋಗ ಸೃಷ್ಟಿ ಇದು ಕಾಂಗ್ರೆಸ್ನವರು ಕೂಡ ನಮ್ಮನ್ನ ಚುಚ್ಚಿ ಮಾತಾಡ್ತಾರೆ. ಎಲ್ಲ ಮೋದಿಯವರು ಹೇಳಿದ್ರು ಪ್ರತಿ ವರ್ಷ 2 ಕೋಟಿ ಉದ್ಯೋಗವನ್ನ ಸೃಷ್ಟಿಯನ್ನು ಮಾಡ್ತೀನಿ ಅಂತ. ನಾನು ಹೇಳ್ತೀನಿ 45 ಕೋಟಿ ಜನರಿಗೆ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆಯಲ್ಲಿ 27 ಲಕ್ಷ ಕೋಟಿ ಹಣವನ್ನು ಸಾಲದ ರೂಪದಲ್ಲಿ ಕೊಟ್ಟು ಸ್ವಯಂ ಉದ್ಯೋಗವನ್ನ ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಂತ ಮೋದಿ ಸರ್ಕಾರ. 45 ಕೋಟಿ ಜನ, 45 ಕೋಟಿಯಲ್ಲಿ 68% ಮಹಿಳೆಯರು ಸ್ವಂತ ಉದ್ಯೋಗನ ಪ್ರಾರಂಭ ಮಾಡಿದ್ದಾರೆ. ಆಮೇಲೆ 6 ಕೋಟಿ ಜನ ಅಸಂಘಟಿತ ಕ್ಷೇತ್ರದಲ್ಲಿ ಇಂಡಸ್ಟ್ರೀಸ್ ಈ ಕಡೆ ಬೇರೆ ಬೇರೆ ಕಡೆ EPF ಮುಖಾಂತರ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. 2 ಕೋಟಿ ಯುವಕರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ಟ್ರೈನಿಂಗ್ ಅನ್ನ ಕೊಟ್ಟು ಅವರಿಗೆ ಇವತ್ತು ಅನೇಕ ಕಂಪನಿಗಳಲ್ಲಿ ಅವ್ರು ಕೆಲಸ ಮಾಡ್ತಿದ್ದಾರೆ. ಕಳೆದ 1 ವರ್ಷದಲ್ಲಿ ಸರಿ ಸುಮಾರು 1 ಕೋಟಿ ಕೇಂದ್ರ ಸರ್ಕಾರದ ನಾನಾ ಇಲಾಖೆಗಳಲ್ಲಿ ಅವರಿಗೆ ಪರ್ಮನೆಂಟ್ ಆಗಿ ನೌಕರಿಗಳನ್ನು ಕೊಟ್ಟಿದ್ದೀವಿ. 54 ಕೋಟಿ ಆಯ್ತು.
ಉದ್ಯೋಗ ಸೃಷ್ಟಿಯಾಗಿದೆ. ಅದಕ್ಕೆ ಭಾರತದ ಅರ್ಥವ್ಯವಸ್ಥೆ 10-11ನೇ ಸ್ಥಾನದಲ್ಲಿದ್ದದನ್ನ ಕಳೆದ 10 ವರ್ಷದ ಒಳಗಡೆ 5ನೇ ಸ್ಥಾನಕ್ಕೆ ಇದೇ ವೇಗದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇದ್ದಾಗ ಬರುವಂತ 2025ರಿಂದ 2 ವರ್ಷದ ಒಳಗಡೆ 3ನೇ ಸ್ಥಾನ 3ನೇ ಸ್ಥಾನ ಬರ್ತದೆ. 2.8 ಟ್ರಿಲಿಯನ್ ಎಕಾನಮಿ ಇದ್ದಿದ್ದನ್ನ 3.7 to 8 ಟ್ರಿಲಿಯನ್ ಆಗಿದೆ. ಕೊರೋನಾ ಏನಾದ್ರೂ ಇರ್ತಿದ್ದಲ್ಲ ಅಂದ್ರೆ 5 ಟ್ರಿಲಿಯನ್ ಪಾಸ್ ಮಾಡ್ತಿದ್ದೀವಿ. ಇವತ್ತು ನಮ್ಮ GDP 7.8 ಇದೆ. ಇಡೀ ವಿಶ್ವದಲ್ಲಿ ನಮ್ಮ ಅರ್ಧ GDPನೂ ಯಾರ್ದಿಲ್ಲ. ಸೊ ಈ ಎಲ್ಲ ಅಂಕಿ ಸಂಖ್ಯೆಗಳನ್ನು ನೋಡಿದಾಗ ಉದ್ಯೋಗ ಸೃಷ್ಟಿಯಾಗಿದ್ದಾವೆ ಅಂತ ಅರ್ಥ. ಹೌದು, ಹೂಡಿಕೆ ಬರ್ತಾ ಇದೆ, ಹೂಡಿಕೆದಾರರಿಗೆ ವಿಶ್ವಾಸ ಇದೆ ಭಾರತದಲ್ಲಿ. ಹೂಡಿಕೆ ಮಾಡಿದ್ರೆ ಇನ್ನಷ್ಟು ಅಭಿವೃದ್ಧಿ ಆಗ್ಲಿಕ್ಕೆ ಅವರಿಗೆ ಅನುಕೂಲ ಆಗ್ತದೆ. ಸೊ ಹೀಗಾಗಿ ಉದ್ಯೋಗ ಸೃಷ್ಟಿಯಲ್ಲಿ ಖಂಡಿತವಾಗಿ ನಮಗೆ ಸಮಾಧಾನ ತಂದಿದೆ. ಮಾದರಿ MP ಗ್ರಾಮ ಯೋಜನೆ ಬಗ್ಗೆ ಮಾತಾಡಲೇಬೇಕು ಸರ್. ಆದರ್ಶ ಗ್ರಾಮದ ಬಗ್ಗೆ ಏನ್ ಹೇಳ್ತೀರಿ ಅದ್ರ ಬಗ್ಗೆ? ನೋಡಿ, ಆದರ್ಶ ಗ್ರಾಮ ನೇರವಾಗಿ ಯಾವುದೇ ಕೇಂದ್ರ ಸರ್ಕಾರದಾಗ್ಲಿ ರಾಜ್ಯ ಸರ್ಕಾರದಾಗ್ಲಿ ಅನುದಾನ ಇರಲಿಲ್ಲ. ಅದು ಇನ್ಕ್ಲೂಸಿವ್ ಅಂದ್ರೆ ಬೇರೆ ಬೇರೆ ಯೋಜನೆಗಳನ್ನ ಎಲ್ಲವೂ ಸೇರಿಸಿ ಆ ಊರಿನಲ್ಲಿ ಇರುವಂತದ್ದು ಬಡವರಿಗೆ ಮನೆ ಇರ್ಬೋದು, ಶೌಚಾಲಯ ಇರ್ಬೋದು, ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ಕುಡಿಯೋ ನೀರಿನಿರ್ಬೋದು, ಆರೋಗ್ಯ ಕೇಂದ್ರಗಳಲ್ಲಿ ಆ ವ್ಯವಸ್ಥೆಗಳನ್ನು ಜೋಡಣೆ ಮಾಡಿದಿರ್ಬೋದು. ಹೀಗೆ ಎಲ್ಲವೂ ಇನ್ಕ್ಲೂಸಿವ್ ಮಾಡಿ ಆಮೇಲೆ ಅವ್ರದ್ದು ಹೆಲ್ತ್ ಪ್ಯಾರಾಮೀಟರ್ಸ್ ಮೇಲೆ ಟ್ರೈನಿಂಗ್ ಕೊಡೋದು, ಅರಿವು ಮೂಡಿಸೋದು ನಮ್ಮ ಅಂಗನವಾಡಿ ಕಾರ್ಯಕರ್ತರ ಮುಖಾಂತರ, ಆಮೇಲೆ ನಮ್ದು ಇದು ಹೆಲ್ತ್ ಇನ್ಸ್ಪೆಕ್ಟರ್ಗಳ ಮುಖಾಂತರ ಎಲ್ಲವೂ ಇತ್ತು. ಅದನ್ನ ನಾನು ಆಯ್ಕೆ ಮಾಡ್ಕೊಂಡಿರೋದು ಗೋರ್ಟ ಗ್ರಾಮ. ಅಲ್ಲಿ ಅನೇಕ ಮೂಲಭೂತ ಸೌಕರ್ಯಗಳನ್ನು ನಾನು ಈಗಾಗಲೇ ಮಾಡಿಸಿದ್ದೀನಿ. ಅನೇಕ ಅರಿವು ಮೂಡಿಸಿದ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ದೀವಿ. ಹೀಗಾಗಿ ಅದಕ್ಕೆ ಒಂದು ತಕ್ಕ ಮಟ್ಟಿಗೆ ಅಲ್ಲಿ ಅಭಿವೃದ್ಧಿ, ಸರ್ವತೋಮುಖ ಅಭಿವೃದ್ಧಿಯನ್ನು ಮಾಡಿದ್ದೀವಿ. ಸರ್, ಈಗ ನಿಮಗಿರುವಂತ ಚಾಲೆಂಜ್ ಏನು ಅಂತ ಕ್ಷೇತ್ರದಲ್ಲಿ? ನೋಡಿ, ಮೋದಿ ಸರ್ಕಾರದ ಯೋಜನೆಗಳನ್ನ ಜನರಿಗೆ ಮುಟ್ಟಿಸ್ಲಿಕ್ಕೆ ನಮ್ಗೆ ಯಾವುದು ಚಾಲೆಂಜ್ ಇಲ್ಲ. ಜನ ಅದರದ ಸದ್ಬಳಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಸಹಜವಾಗಿ ಸರಳವಾಗಿ ಅವರಿಗೆ ಯೋಜನೆಗಳು ಕೊಡ್ತಾ ಇದ್ದಾರೆ. ನನಗೆ ಯಾವುದು ಚಾಲೆಂಜ್ ನನ್ನ ಕ್ಷೇತ್ರ ನನಗೇನು ಅನಿಸ್ತಾ ಇಲ್ಲ. ಸರ್, 2 ಟರ್ಮ್ ಅಲ್ಲಿ ಲೈಕ್ ನೀವು ಮಾಡಿದಂತಹ ಕೆಲಸನ ಜನ ತುಂಬಾ ಸೂಕ್ಷ್ಮವಾಗಿ ನೋಡಿದ್ದಾರೆ. ಇನ್ನೇನ್ ಮಾಡೋದು ಬಾಕಿ ಇದೆ ಅಂತ? ಮೂಲಭೂತ ಸೌಕರ್ಯಗಳಾದಂತಹ ರಸ್ತೆ, ರೈಲ್ವೆ ಮತ್ತು ವಿಮಾನಯಾನ, ಆಮೇಲೆ ನೀರಾವರಿ ಕ್ಷೇತ್ರದಲ್ಲಿ ರೈತರಿಗೆ ಅನೇಕ ಯೋಜನೆಗಳನ್ನ ತಂದುಕೊಡೋದಾಗಲಿ ಇವೆಲ್ಲವೂ ಮಾಡಿದ್ದೀವಿ. ಈಗ ಕೈಗಾರಿಕೆಯನ್ನ ಇಲ್ಲಿ ಆಕರ್ಷಣೆ ಮಾಡ್ಬೇಕನ್ನುವಂಥದ್ದನ್ನ ಕರ್ನಾಟಕ ಇನ್ವೆಸ್ಟ್ಮೆಂಟ್ ಅನ್ನೋದರಲ್ಲಿ ನಾ ಸ್ವತಃ ಮುತುವರ್ಜಿ ವಹಿಸಿ ಭಾಗವಹಿಸಿದ್ದೆ. ಕರ್ನಾಟಕ ಇನ್ವೆಸ್ಟ್ಮೆಂಟ್ ನಲ್ಲಿ ಸುಮಾರು 10 ಲಕ್ಷ ಕೋಟಿ ಹೂಡಿಕೆ ಒಪ್ಪಂದಗಳನ್ನಾಗಿದ್ದು, ಅದರಲ್ಲಿ ನಮ್ಮ ಜಿಲ್ಲೆ ಈ ಭಾಗದಲ್ಲಿನೇ ಸುಮಾರು 2 ಲಕ್ಷ ಕೋಟಿಗೂ ಹೆಚ್ಚು ಒಪ್ಪಂದಗಳಾಗಿದ್ದಾವೆ. ಈಗ ಸರ್ಕಾರ ಬದಲಾವಣೆ ಆಗಿದೆ. ಈಗ ಕಾಂಗ್ರೆಸ್ ಸರ್ಕಾರ ಆ ಹೂಡಿಕೆದಾರರಿಗೆ ಒಂದು ವಿಶ್ವಾಸವನ್ನ ತುಂಬಬೇಕು. ನೀವು ಒಪ್ಪಂದವನ್ನ ಮಾಡ್ಕೊಂಡಿದ್ರೆ, MOU ಅನ್ನ ಮಾಡ್ಕೊಂಡಿದ್ರ, ನೀವು ಪ್ರಾರಂಭವನ್ನೇ ಮಾಡಿ. ಅದನ್ನ ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ MB ಪಾಟೀಲ್ ಭೇಟಿಯಾಗಿ ಇಲ್ಲೊಂದೊಂದು ಪೂನಾ ಬಾಂಬೆ ಹೈವೇನಲ್ಲಿ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡ್ಬೇಕಂತ ಬೊಂಬೆ ಸರ್ಕಾರದಲ್ಲಿ ಪ್ರಸ್ತಾವನೆ ಇತ್ತು. ಅದನ್ನೇ ನೀವು ಮುಂದುವರಿಸಿ ನಮ್ಮ ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ Tier 2 ಮತ್ತು Tier 3 ಸಿಟಿಗಳಲ್ಲಿ ಔದ್ಯೋಗೀಕರಣ ಬರಬೇಕು ಅನ್ನುವಂಥದ್ದನ್ನ ಅನೇಕ ಪಾಲಿಸಿಯನ್ನ ಮಾಡಿದ್ದೀವಿ. ಸೊ ಅದನ್ನ ಈ ಸರ್ಕಾರ ಮುಂದುವರ್ಸ್ಕೊಂಡೋಗಿ ಹೂಡಿಕೆದಾರರಿಗೆ ಸ್ವಲ್ಪ ವಿಶ್ವಾಸವನ್ನು ಕೊಂಡು ಒಳ್ಳೆ ಒಂದು ವಾತಾವರಣ ಮಾಡಿದೆ. ಖಂಡಿತವಾಗಿಯೂ ಇಲ್ಲಿ ಔದ್ಯೋಗೀಕರಣ ಬರುತ್ತೆ. ಒಂದು ಕಡೆ ಬಿಜೆಪಿ ಎಲೆಕ್ಷನ್ಗೆ ಕಂಪ್ಲೀಟ್ಲಿ ರೆಡಿ ಆಗಿದ್ರೆ ಕಾಂಗ್ರೆಸ್ದು ಪ್ರಯತ್ನ ನಡೀತಾ ಇದೆ.
ಈ ಪ್ರಯತ್ನನ ಹೇಗೆ ತಗೊಳ್ತಾರೋ ಜನ ನನಗಂತೂ ಗೊತ್ತಿಲ್ಲ. ಒಂದು ಕಡೆ ಭಾರತ್ ಜೋಡೋ ಯಾತ್ರೆ, ಮತ್ತೊಂದು ಕಡೆ ಭಾರತ್ ನ್ಯಾಯ ಯಾತ್ರೆ. ಇದು MP ಗಳಲ್ಲಿ ಲೈಕ್ ಬೂಸ್ಟರ್ ಡೋಸ್ ಕೊಡೋದಕ್ಕೆ, ಕಾಂಗ್ರೆಸ್ಗೆ ಬೂಸ್ಟರ್ ಡೋಸ್ ಕೊಡೋದಕ್ಕೆ ನಡೀತಾ ಇರುವಂತಹ ಪ್ರಯತ್ನನ, ಅಥವಾ ರಾಹುಲ್ ಗಾಂಧಿನ ಹೈಲೈಟ್ ಮಾಡುವಂತಹ ಪ್ರಯತ್ನನ ಹೇಗೆ ಕನ್ವೆ ಮಾಡ್ತೀರಿ ಅದನ್ನ? ರಾಹುಲ್ ಗಾಂಧಿಯ ಭಾರತ್ ಜೋಡೋ ಆಗಲಿ ಅಥವಾ ಭಾರತ್ ಜೋಡೋ ನ್ಯಾಯ ಯಾತ್ರೆ ಆಗಲಿ, ಅವೆರಡು ಫ್ಲಾಪ್ ಶೋ. ರಾಹುಲ್ ಗಾಂಧಿಗೆ ಏನೋ ಜನರ ಮಧ್ಯದಲ್ಲಿ ಹೋಗ್ಲಿಕ್ಕೆ ಇಲ್ಲಿಯವರೆಗೆ ಅವರಿಗೆ ಆ ಮನಸ್ಥಿತಿ ಇರಲಿಲ್ಲ. ಜನರ ಮಧ್ಯದಲ್ಲಿ ಹೋಗಿದ್ರೆ ಏನಾದರೂ ಒಂದು ಸ್ವಲ್ಪ ಪರಿವರ್ತನೆ ಕಾಣಬಹುದು, ಪಕ್ಷಕ್ಕೆ ಏನಾದರೂ ಸ್ವಲ್ಪ ವೋಟ್ ಪರ್ಸೆಂಟೇಜ್ ಹೆಚ್ಚಾಗ್ಬೋದು ಅನ್ನುವಂಥದ್ದನ್ನ ಒಂದು ಕಲ್ಪನೆ ಇತ್ತು. ಬಟ್ ಅದು ಭಾರತ್ ಜೋಡೋ ಮೊದಲನೇ ಹಂತದ ಸಂಪೂರ್ಣವಾಗಿ ಫ್ಲಾಪ್ ಆಯಿತು. ಈಗ ಸೆಕೆಂಡ್ ಅಂತೂ ಏನೂ ಆಗಲ್ಲ. ಈಗಾಗಲೇ ಯಾವ್ಯಾವ ರಾಜ್ಯದಲ್ಲಿ ಹೋಗ್ತಿದ್ದಾರೆ ಆ ರಾಜ್ಯದಲ್ಲಿ INDI ಅಲೈನ್ಸ್ನಲ್ಲಿ ಇರುವಂಥ ಎಲ್ಲ ಪಾರ್ಟ್ನರ್ಸ್ಗಳೆಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ. ಸೊ ಹೀಗಾಗಿ ಕಂಪ್ಲೀಟ್ಲಿ ಅದು ಭಾರತ್ ಜೋಡೋ ನ್ಯಾಯ ಯಾತ್ರೆ ಅದು ಏನು ಯಶಸ್ವಿ ಆಗಲ್ಲ, ಮತ್ತು ಅವ್ರಿಗೆ ಚುನಾವಣೆ ಯಾವುದೇ ರೀತಿಯಲ್ಲಿ ಪರಿಣಾಮ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸರ್, ನಾನು ಬೀದರಲ್ಲಿ ಒಂದಷ್ಟು ಜನರನ್ನ ಬೆಳಿಗ್ಗೆಯಿಂದ ಮಾತಾಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೆ. ಎಲ್ಲರೂ ಕೂಡ ಏನು ಹೇಳ್ತಾರೆ, ಮೋದಿ ಅವರನ್ನು ನೋಡಿ ನಾವು ವೋಟ್ ಹಾಕ್ತೀವಿ. ಇನ್ಫ್ಯಾಕ್ಟ್ ಭಗವಂತ್ ಖೂಬಾ ಅವ್ರದ್ದು ಕೂಡ ಕೊಡುಗೆಗಳು ತುಂಬ ಇದೆ ಕ್ಷೇತ್ರಕ್ಕೆ. ಆದರೆ ನಮ್ಮಲ್ಲಿರುವಂಥ ಇಬ್ಬರಿಂದಾಗಿ ಸಮಸ್ಯೆ ಆಗ್ತಾ ಇದೆ ಅವ್ರಿಗೆ. ಆದರೂ ಕೂಡ ಹೈಕಮಾಂಡ್ ಅವ್ರನ್ನ ಕನ್ಸಿಡರ್ ಮಾಡುತ್ತೆ ಅಂತ ಜನ ಮಾತಾಡ್ತಿದ್ದಾರೆ. ನೀವೇನು ಹೇಳ್ತೀರಿ? ನೋಡಿ, ಮೋದಿಯವರು ಈಗ ಭಾರತೀಯ ಜನತಾ ಪಕ್ಷದ ಟಾಲೆಸ್ಟ್ ಲೀಡರ್, ಪ್ರಭಾವಿ ನೇತಾರಿದ್ದಾರೆ. ಮತ್ತು 10 ವರ್ಷದ ಸಾಧನೆಗಳು, ಅವರ ಜೀವನದಲ್ಲಿ ಅವರು ನಡ್ಕೊಂಡು ಬಂದಿದ್ದಂಥ ರೀತಿಗಳನ್ನು ಇವತ್ತು ಪ್ರತಿಯೊಬ್ಬ ಭಾರತೀಯ ಮೆಚ್ತಾನೆ. ಮತ್ತು ಮೋದಿಯವರಿಗೆ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕಂತ ಜನ ನಿರ್ಣಯ ಮಾಡಿದೆ. ಹೀಗೆ ಅವ್ರಿಗೆ ನೋಡಿ ಓಟ್ ಹಾಕೋದು ಅದೇ ಸೂಕ್ತ. ನಮಗೆ ಅಭ್ಯರ್ಥಿ ಅಂತ ಆಯ್ಕೆ ಮಾಡೋದು ಮೋದಿಯವರು. ಸೊ ಹೀಗಾಗಿ ಜನ ಮತ್ತು ನೀವು ಮೀಡಿಯಾದವರು ಇಬ್ಬರನ್ನ ಬೇರ್ಪಡಿಸಿ ಅನ್ನೋ ನೀವು ಕೇಳ್ತಿರಲ್ಲ, ಅದು ಸೂಕ್ತ ಅಲ್ಲ. ಮೋದಿಯವ್ರ ನಾವು ಓಟ್ ಕೇಳೋದು ಮೋದಿಯವ್ರ ಪರವಾಗಿ, ಯಾಕಂದ್ರೆ ಅವ್ರಿಗೆ ಪ್ರಧಾನಮಂತ್ರಿ ಮಾಡಬೇಕಾಗಿದೆ. ಪ್ರಧಾನಮಂತ್ರಿ ಅವ್ರಿಗೆ ಮಾಡಬೇಕಾದಾಗ ಅವ್ರ ಪರವಾಗಿನ ನಾವು ಮತ ಕೇಳ್ತೀವಿ. ನಾವು ಪಕ್ಷದ ಒಬ್ಬ ಚುನಾವಣೆ ಪ್ರಕ್ರಿಯೆಯಲ್ಲಿ ಒಬ್ಬ ಅಭ್ಯರ್ಥಿಯಾಗಿ ನಾನು ಕೇಳಬೇಕು. ಮತ್ತು ಮೋದಿ ಸರ್ಕಾರದಲ್ಲಿ ಕಳೆದ 10 ವರ್ಷದಿಂದ ಒಬ್ಬ ಸಂಸದನಾಗಿ, ಕಳೆದ 2.5 ವರ್ಷಗಳಿಂದ ಸಚಿವನಾಗಿ ನನ್ನ ಕ್ಷೇತ್ರಕ್ಕೆ ತಂದಿದಂಥ ಯೋಜನೆಗಳನ್ನು ಜನರಿಗೆ ತಿಳಿಸಿ ಹೇಳಬೇಕು. ಮೋದಿಯವ್ರ ಯೋಜನೆಗಳ ನಾನು ಒಂದು ಸರ್ಕಾರ ಮತ್ತು ಜನರ ಮಧ್ಯದಲ್ಲಿ, ಅಧಿಕಾರಿಗಳ ಮಧ್ಯದಲ್ಲಿ ಇಟ್ಕೊಂಡು ಶೇತಿಯವಾಗಿ ಕೆಲಸ ಮಾಡಿದ್ದರ ಪರಿಣಾಮವಾಗಿ ಇವತ್ತು ಕ್ಷೇತ್ರಕ್ಕೆ ಇಷ್ಟು ಯೋಜನೆಗಳ ಅನುಷ್ಠಾನ ಆಗಿದ್ದಾವೆ ಅಂದಾಗ ಜನ ಆಸ್ ಎ ಅಭ್ಯರ್ಥಿ ಅಂತ ಅಂದಾಗೂ ಸಕಾರಾತ್ಮಕವಾಗಿ ವಿಚಾರ ಮಾಡ್ತಾರೆ. ಮೋದಿಗಂತೂ ನೋಡ್ತಾರೆ. ಸೊ ಹೀಗಾಗಿ ಇವೆರಡೂ ಒಂದೇ. ಸರ್, ಮತ್ತೊಂದು ಕಡೆ ಈಗ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಏನು ಬಂದಿದೆ, ಇದೆಲ್ಲೋ ಒಂದು ಕಡೆ ದಿಕ್ಸೂಚಿ ಆಗುತ್ತೆ ಅಂತ ಬಿಂಬಿಸುವಂತ ಒಂದು ಪ್ರಯತ್ನಗಳು ನಡೀತಾ ಇದೆ ಕಾಂಗ್ರೆಸ್ ಕಡೆಯಿಂದ. ಅದಕ್ಕೆ ಹೇಗೆ ಕೌಂಟರ್ ಕೊಡ್ತೀರಿ ಅಂತ? ಕಾಂಗ್ರೆಸ್ಸು ಸುಳ್ಳು ಗ್ಯಾರಂಟಿಗಳ ಭರವಸೆಗಳನ್ನು ಕೊಟ್ಟು ಜನರಿಗೆ ಮೋಸ ಮಾಡಿ ಪ್ರತಿಯೊಬ್ಬರಿಗೆ ಎಲ್ಲ ಯೋಜನೆಗಳ ಲಾಭಗಳನ್ನು ಮುಟ್ತದ ಅನ್ನುವಂಥ ಭರವಸೆಯನ್ನು ಮೂಡಿಸಿ ಬಂದಿದ್ದ ಸಲುವಾಗಿ ಸರ್ಕಾರ ಬಂದ ಮೇಲೆ ಆ ಯೋಜನೆಗಳ ಇತಿಮಿತಿಗಳನ್ನು ಮತ್ತು ಅದಕ್ಕೆ ಷರತ್ತುಬದ್ಧಗಳನ್ನು ಹಾಕಿದ ಮೇಲೆ ಇವತ್ತು ನನಗನ್ನಿಸ್ತದೆ ಒಂದು 35% ಜನರಿಗೆ ಕೂಡ ಸರ್ಕಾರದ ಯೋಜನೆಗಳ ಲಾಭ ಆಗ್ತಿಲ್ಲ. ಅದರ ವ್ಯತಿರಿಕ್ತವಾಗಿ ಆರ್ಥಿಕವಾಗಿ ರಾಜ್ಯ ದಿವಾಳಿ ಆಗ್ತಾ ಇದೆ. ಅಭಿವೃದ್ಧಿ ಯೋಜನೆಗಳು ಮತ್ತು ಕಾರ್ಯಗಳು ಸಂಪೂರ್ಣವಾಗಿ ಕುಂಠಿತವಾಗಿದ್ದಾವೆ. ಈಗ ಮುಂದಿನ ದಿನಗಳಲ್ಲಿ ನಿರುದ್ಯೋಗವನ್ನು ಹೆಚ್ಚಾಗ್ತದೆ. ಇವತ್ತು ರೈತರು ಕಂಗಾಲಾಗಿದ್ದಾರೆ. ಬರಗಾಲ ಬಿದ್ದಿದೆ, 5 ತಿಂಗಳಾಯ್ತು ಘೋಷಣೆಯಾಗಿ ಒಂದೇ ಒಂದು ನ್ಯಾಯ ಪೈಸೆ ರೈತರ ಖಾತೆಗಳಿಗೆ ದುಡ್ಡು ಕೊಡಲಿಲ್ಲ. ಆಮೇಲೆ ಆ ಪಕ್ಷದ ಶಾಸಕರೇ ತಮ್ಮ ಕ್ಷೇತ್ರದಲ್ಲಿ ಓಡಾಡಲಿಕ್ಕೆ ಮುಜುಗರ ಆಗ್ತಾ ಇದೆ ಅನ್ನುವಂಥದ್ದನ್ನ ಅವರೇ ಅಸಮಾಧಾನವನ್ನು ಹೊರಗೆ ಹಾಕ್ತಾ ಇದ್ದಾರೆ. ಅಂದಾಗ ಒಂದು ಪೂರ್ಣ ಬಹುಮತದ ಸರ್ಕಾರ ಕೇವಲ ಕೆಲವು ತಿಂಗಳ ಒಳಗಡೆ ಇಷ್ಟು ಅನ್ಪಾಪ್ಯುಲರ್ ಆಗಿರೋದು ನನ್ನ ಒಂದು ರಾಜಕೀಯ ಜೀವನದ 30 ವರ್ಷಗಳಲ್ಲಿ ಮೊಟ್ಟ ಮೊದಲನೇ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ. ಜನರಲ್ಲಿ ಇಷ್ಟು ಅಸಮಾಧಾನ ಇದೆ ಮತ್ತು ಇಷ್ಟು ಆಕ್ರೋಶ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ 0 ಸೀಟ್ ಕೊಡ್ತಾರೆ. ಕರ್ನಾಟಕದಲ್ಲಿ 0 ಸೀಟ್ ಕೊಡ್ತಾರೆ.
ಬೀದರ್ ಲೋಕಸಭಾ ಕ್ಷೇತ್ರದ ಜನರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಯಾಕೆಂತಂದ್ರೆ ಇವತ್ತು ನೀವು ಈ ಸ್ಥಾನದಲ್ಲಿ ಕೂತಿದ್ದೀರಿ ಅಂತಂದ್ರೆ ಅವರ ಪಾತ್ರವು ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿರುತ್ತೆ. ಖಂಡಿತವಾಗಿ 2014ರಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನು ಮಾಡಿದಾಗ ಇಡೀ ಕಾರ್ಯಕರ್ತರು ಮತ್ತು ಜನ ನನ್ನನ್ನು ಸಂಸದನಾಗಿ ಮಾಡಿದ್ರು, ಮೋದಿಯವ್ರಿಗೆ ಪ್ರಧಾನಮಂತ್ರಿ ಮಾಡಲಿಕ್ಕೆ. 5 ವರ್ಷದ ಕಾಲಗಳ ನನ್ನ ಕಾರ್ಯವೈಖರಿಯನ್ನು ನೋಡಿ ಮತ್ತೆ 2019ರಲ್ಲಿ ಮತ್ತಷ್ಟು ಹೆಚ್ಚಿನ ಬಹುಮತ ಅಂತರದಿಂದ ನನ್ನ ಆಯ್ಕೆಯನ್ನು ಮಾಡಿದ್ರು. ಮತ್ತು ಕಳೆದ 2.5 ವರ್ಷಗಳಿಂದ ಬೀದರ ಜಿಲ್ಲೆಯ ಸಂಸದ ಕೇಂದ್ರ ಸಂಪುಟದಲ್ಲಿ ಸ್ಥಾನ ಪಡೆದಿರುವಂಥದ್ದು, ಆ ಸೌಭಾಗ್ಯ ಸಿಕ್ಕಿರೋದು ಜನರ ಆಶೀರ್ವಾದದಿಂದ ನನಗೆ. ಹೀಗಾಗಿ ಕಳೆದ 10 ವರ್ಷಗಳಿಂದ ಸಂಸದನಾಗಿ ಜನರಿಗೆ ಭ್ರಷ್ಟಾಚಾರ ರಹಿತವಾಗಿ ಆಡಳಿತವನ್ನು ಕೊಟ್ಟಿದ್ದೀನಿ, ಪಾರದರ್ಶಕ ಆಡಳಿತವನ್ನು ಕೊಟ್ಟಿದ್ದೀನಿ. ಜನರಿಗೆ ಮೊಬೈಲ್ ಮುಖಾಂತರ ಆಗಲಿ, ಎದುರುಗಡೆ ಬಂದು ಭೇಟಿಯಾಗಲಿ, ನಾನು ಅನೇಕ ಕಡೆ ಪ್ರವಾಸದಲ್ಲಿ ಹೋಗಿ ಜನರಿಗೆ ಭೇಟಿಯಾದಾಗ ಜನಸ್ಪಂದನೆಯನ್ನು ಮಾಡಿದ್ದೀನಿ. ಮತ್ತು 10 ವರ್ಷದಲ್ಲಿ ಕಳಂಕರಹಿತವಾಗಿ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿದ್ದೀನಿ. ಅದಕ್ಕೆ ಇವತ್ತು ನನ್ನ ಲೋಕಸಭಾ ಕ್ಷೇತ್ರದಲ್ಲಿ ಸ್ವತಃ ಜನ ಮಾತಾಡ್ಕೊಳ್ತಾರೆ, MP ಅನ್ನೋರಿಗೆ ನಾವು ಗೊತ್ತೇ ಹಿಡಿತಿದ್ದಿಲ್ಲ, ಖೂಬವ್ರು ಬಂದ ಮೇಲೇನೆ MP ಪವರ್ ಏನಿದೆ ಅನ್ನುವಂಥದ್ದನ್ನು ನಮ್ಗೆ ನೋಡ್ಲಿಕ್ಕೆ ಸಿಕ್ತು ಅಂತ. ಅಂದ್ರೆ ಜನ ನನ್ನ ಓಡಾಟಕ್ಕೆ ಗಮನಿಸಿದರೆ, ನಾನು ತಂದಿದಂಥ ಯೋಜನೆಗಳನ್ನ ಗಮನಿಸಿದರೆ, ನನ್ನ ನಡೆ ಮತ್ತು ನುಡಿ ಗಮನಿಸಿದರೆ. ಹೀಗಾಗಿ ಜನ ಮಾತಾಡುವುದು ನಮ್ಮ ಸರಳ MP ಅನ್ನುವಂಥದ್ದು. ಹೀಗಾಗಿ ಮುಂದಿನ ಅವಧಿಗೆ ಮತ್ತೊಮ್ಮೆ ಆಶೀರ್ವಾದ ಮಾಡಬೇಕನ್ನುವಂಥದ್ದು ಜನರಲ್ಲಿ ನನ್ನ ಸಹಜ ಬೇಡಿಕೆ. ಮತ್ತು 10 ವರ್ಷಗಳಲ್ಲಿ ಜನರಿಗೆ ಯಾವ್ದು ಇಷ್ಟ ಆಗ್ತದೋ, ಭ್ರಷ್ಟಾಚಾರದಿಂದ ದೂರ ಇರಬೇಕು, ಕಳಂಕರಹಿತವಾಗಿರಬೇಕು, ಜನರಿಗೆ ಪಾರದರ್ಶಕವಾಗಿ ನಾವು ಯೋಜನೆಗಳನ್ನು ಮುಟ್ಟಿಸಬೇಕು ಮತ್ತು ಜನಸ್ಪಂದನೆ ಮಾಡಬೇಕು ಅಂದಾಗ ಈ ಚುನಾವಣೆಯಲ್ಲಿ 2 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಜನ ನನ್ನನ್ನು ಗೆಲ್ಲಿಸ್ತಾರೆ ಅನ್ನುವಂಥದ್ದನ್ನು ನನಗೆ ಜನರ ನಾಡೆ ಮಿಡಿತಗಳಿಂದ ನನಗೆ ವಿಶ್ವಾಸನೂ ಇದೆ. ಸರ್, ಇನ್ಫ್ಯಾಕ್ಟ್ ಇವತ್ತು ಹುಮ್ನಾಬಾದ್ ಅನ್ಸತ್ತೆ, ನಾವು ಹುಮ್ನಾಬಾದಲ್ಲಿ ನಿಂತಿದ್ದಾಗ ಒಂದಿಬ್ರು ಹುಡುಗರು ಮಾತಾಡ್ಕೊಳ್ತಾ ಇದ್ರು. ಅವರು ನ ಖಾਉਂಗ ನ ಖಾನೆ ದೂಂಗ ಅನ್ನುವಂತಹ ಕಾನ್ಸೆಪ್ಟ್ನ ತುಂಬಾ ಅದ್ಭುತವಾಗಿ ಫಾಲೋ ಮಾಡ್ತಿದ್ದಾರೆ. ಅವ್ರನ್ನ ಯಾರು ವಿರೋಧ ಮಾಡ್ತಿದ್ದಾರಲ್ಲ ಅದೇ ಕಾರಣಕ್ಕೆ ಅಂತ ಹೇಳ್ತಿದ್ರು. ನಿಜಾನಾ ಸರ್? ಸಾಮಾನ್ಯ ಜನರ ಭಾವನೆ ನೀವು ಕೇಳಿದ್ರಿ. ಹೌದು ಸರ್, ಈಗ ಅದು ವಿಡಿಯೋ ಇದೆ. ಹೌದಾ? ನೋಡಿ, ಅದು ಸತ್ಯ. ನಾನು ಮೋದಿಯವರ ಅಣತಿ ಅಂತೆ. ಮೋದಿಯವರ ಸ್ವಭಾವ ಹೇಗಿದೆ, ಯಾರನ್ನು ಇಷ್ಟಪಡ್ತಾರೆ? ಭ್ರಷ್ಟಾಚಾರಿಗಳನ್ನ ಇಷ್ಟಪಡೋದಿಲ್ಲ, ಕಳಂಕಿತರನ್ನ ಇಷ್ಟಪಡೋದಿಲ್ಲ, ಜನರ ಮಧ್ಯದಿಂದ ದೂರ ಇದ್ದವರನ್ನ ಇಷ್ಟಪಡೋದಿಲ್ಲ, ಮತ್ತು ಪಾರದರ್ಶಕ ಆಡಳಿತ ಕೊಡ್ಲಾರ್ದನ್ನ ಇಷ್ಟಪಡೋದಿಲ್ಲ. ಹೀಗಾಗಿ ಇವತ್ತು ಮೋದಿಯವರು ನನ್ನ ಆಯ್ಕೆ ಮಾಡಿದ್ದಾರೆ. ಸಾಮಾನ್ಯ ಜನ ಕೂಡ, ಸಾಮಾನ್ಯ ಮತದಾರರು ಕೂಡ ಅದನ್ನೇ ಇಷ್ಟಪಡ್ತಾರೆ. ಸೊ ಅದ್ರ ಪ್ರಕಾರ ನಾನು ನೋಡ್ಕೋತೀನಿ.
ಬಂದ ಜನ ಮತ್ತು ತಂದ ಜನಕ್ಕೆ ತುಂಬಾ ಡಿಫ್ರೆನ್ಸ್ ಇದೆ ಅಂತ. ನನ್ನ ತಂಟೆಗೆ ಯಾರೇ ಬಂದ್ರು ನಾನು ಬಿಡೋಲ್ಲ. ಅಪೋಸಿಟ್ ಇದ್ದಂತಹ ಕ್ಯಾಂಡಿಡೇಟ್ ಧೂಳೆಬ್ಬಿಸಿ ಹಣ ಚೆಲ್ಲುವಂಥವ್ರು ಇದ್ರು. ತೋಳು ಬಲ, ಹಣ ಬಲ, ಜಾತಿ ಬಲದಲ್ಲಿ ಆಗ್ಲಾರ್ದಂಥದ್ದು. ನಾನು ಏನು ಅನ್ನುವಂಥದ್ದನ್ನ ನಿಮಗೆ ತೋರಿಸ್ತೀನಿ ಕಂಡ್ರು. ಅವಾಗಿಂದು ಲತಾ ಇವಾಗಿಲ್ಲ. ಅಭಿಮಾನಿಗಳೇ ನಮ್ಮ ದೇವರು. ಡು ಯು ಲವ್ ಸ್ಟ್ರೀಟ್ ಫುಡ್ಸ್? ಹರಪನಹಳ್ಳಿಯಲ್ಲಿ ನಾನು ಸ್ಟ್ರೀಟ್ ಫುಡ್ ತಿನ್ನೋದು ಕಮ್ಮಿ. ಅಜ್ಜಿ ನನ್ ಗುರ್ತೆ ಅದು. ಅಯ್ಯೋ ಅದೇ ಬ್ಯಾಗ್ ಅಲ್ಲವ ಹೋಗು ಅಂತ. ಲೇಡಿಯಾಗಿ ನಿಂತಾಗ ಲೇಡೀಸ್ ಪರ್ಸ್ ಇಲ್ಲದೆ ಯಾರು ಮೂವ್ ಆಗಲ್ಲ. ಮಾಜಿ ಪ್ರಧಾನಿ ಚಂದ್ರಶೇಖರ್ ನನ್ನ ಮದ್ವೆಗೆ ಬಂದಿದ್ದಾರೆ. ಅವ್ರು ಕೊಟ್ಟಿರೋ ಸೀರೆ ನನ್ನ ಹತ್ರ ಈಗಲೂ ಇದೆ. ಹೋಗಮ್ಮ ನೀನು ಇಂಡಿಪೆಂಡೆಂಟ್ ಆಗಿ ನಿಲ್ಲು ಅಂತ ಹೇಳಿ ಧೈರ್ಯ ತುಂಬಿದವರು ಇಲ್ಲ. ಸ್ವಲ್ಪ ನೋವಾಯ್ತು. 1 minute ಐ ಆಮ್ ಬ್ಲ್ಯಾಂಕ್. ಪಾರ್ಟಿ ನಮ್ಮನ್ನ ಕನ್ಸಿಡರ್ ಮಾಡಿಲ್ಲ. ನಾನು ಈಗ ನಿಲ್ಲಕ್ಕಾಗಲ್ಲ, ಅದು ಒಬ್ಬ ಹೆಣ್ಮಗಳಾಗಿ. ಫೀಲ್ಡಿಗೆ ಬಂದಾಗ ಫಿಶ್ ಥರ ಆಗಿದ್ದೆ. ಹೊರಗಡೆ ನೆಲದ ಮೇಲೆ ಬಂದಾಗ ಹೆಂಗಾಗುತ್ತೋ ಆ ಚಡುಪಡಿಕೆ ನನ್ನಲ್ಲಿ ಇತ್ತು. ವಿಧಿಯ ನಾಟಕ. ನನ್ನ ಕಂಫರ್ಟ್ ಝೋನ್ ಅಲ್ಲೇ ಅಲ್ಲ ಆಗಿತ್ತು. ಏನಾದ್ರು ಹೆಚ್ಚು ಕಡಿಮೆ ಆದರೆ ನಮ್ಮ ತಂದೆ ಕೆಟ್ಟ ಹೆಸರು. ತಮ್ಮ ತೀರ್ಕೊಂಡ್ಮೇಲೆ ಫೋಟೋಸ್ ನೋಡ್ಕೊಂತ ಧೈರ್ಯ ತುಂಬ್ತಾ ಇದ್ದೆ. ಅಂದ್ರೆ ಅವನಿಲ್ಲ ಈಗ, ಅವನು ಬೇಗ ಹೋದ, ನಾವು ಆಮೇಲೆ ಹೋಗ್ತೀವಿ ಅಷ್ಟೇ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ಇದು ಫ್ರೀಡಮ್ ಟಾಕ್. ನಾನು ಸೈಯದ್ ಹಿದಾಯತ್. ಅನೇಕ ಶಾಸಕರನ್ನ, ಅನೇಕ ಸಚಿವರನ್ನ, ಅನೇಕ ಹಿರಿಯರನ್ನ, ಕಿರಿಯರನ್ನ ಎಲ್ಲರನ್ನೂ ಮಾತಾಡಿಸ್ತಾ ಹೋಗ್ತೀವಿ. ಆದರೆ ಒಬ್ಬ ಸ್ವಾಭಿಮಾನಿ ಹೆಣ್ಣು ಮಾತನಾಡಿದಾಗ ಕಾರ್ಯಕ್ರಮಕ್ಕೆ ಒಂದು ಅರ್ಥ ಇರುತ್ತೆ ಅನ್ನೋದು ಬಹುಶಃ ಇವತ್ತು ನಾನು ಮಾತನಾಡಿಸ್ತಾ ಇರುವಂತಹ ಅತಿಥಿಯನ್ನು ನೋಡಿಯೇ ದೊಡ್ಡವರು ಹೇಳಿರಬೇಕು. ಸೊ ಅನೇಕ ಹೋರಾಟಗಳನ್ನು ನೋಡಿದ್ದೀವಿ. ಏನಪ್ಪ ಇಂಡಿಪೆಂಡೆಂಟ್ ಯಾರು ನಿಂತು ಗೆದ್ದೇ ಇಲ್ವಾ ಇತಿಹಾಸದಲ್ಲಿ ಅಂತ ಕೇಳಬಹುದು. ಬಟ್ ಬೇರೆ ಬೇರೆ ಆಯಾಮಗಳಲ್ಲಿ ಗೆದ್ದಿರುವಂತಹದ್ದಕ್ಕೆ ಉದಾಹರಣೆಗಳಿದೆ. ಆದರೆ ಇವತ್ತು ಮಾತನಾಡೋದಕ್ಕೆ ಹೋಗ್ತಾ ಇರುವಂಥದ್ದು ಟೋಟಲಿ ಡಿಫ್ರೆಂಟ್ ಆಯಾಮ. ಯಾರ ಸಪೋರ್ಟು ಇಲ್ಲ, ಜೋಡೆತ್ತುಗಳು ಜೊತೆಯಲ್ಲಿಲ್ಲ, ಮತ್ತು ಹಿಂದೆ ನಾಯಕರಿಲ್ಲ, ಮುಂದೆ ಗುರಿ ಅಷ್ಟೇ ಇತ್ತು. ಆ ಹೆಣ್ಣು ಮಗಳು ಇವತ್ತು ಶಾಸಕಿ. ಅಪ್ಪನ ಹೆಸರು ಹೇಳ್ಕೊಂಡು ಹೋಗಬಹುದಿತ್ತು. ಅಪ್ಪ DCM ಆಗಿದ್ದವರು, ಮತ್ತು ಅದನ್ನು ಎಲ್ಲೂ ಕೂಡ ಯೂಸ್ ಮಾಡ್ಕೊಂಡಿದ್ದಿಲ್ಲ. ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ? ಸೊ ನನ್ ಅದರ್ ದೆನ್ MP ಪ್ರಕಾಶ್ ಅವರ ಪುತ್ರಿ ಲತಾ ಅವರು. ಲತಕ್ಕ ನಮಸ್ಕಾರ. ನನಗೆ ಯಾಕೋ ನಾನು ತುಂಬ ಅಪರೂಪಕ್ಕೆ ಅಕ್ಕ ಅಣ್ಣ ಅಂತ ಕರೆಯೋದು ಜನಕ್ಕೆ, ಬಟ್ ನನಗೇನೋ ನಿಮಗನ್ನ ಅಕ್ಕ ಅಂತ ಕರಿಬೇಕು ಅಂತ ಅನ್ನಿಸ್ತು. ಇಫ್ ಯು ಡೋಂಟ್ ಮೈಂಡ್. ಓಕೆ, ಅನೇಕರು ಗೆದ್ದಿದ್ದಾರೆ, ಸೋತಿದ್ದಾರೆ ಬದುಕಲ್ಲಿ. ಬಟ್ ಗೆಲುವನ್ನ ಒಬ್ಬರೇ ನಿಂತ್ಕೊಂಡು ಗುರಿ ಮುಟ್ಟೋದು ಇದೆಯಲ್ಲ, ಅದು ಬಿಗ್ಗೆಸ್ಟ್ ಚಾಲೆಂಜ್ ಆ್ಯಕ್ಚುಲಿ. ಸೊ ಹೌ ಯು ಡಿಡ್ ಇಟ್ ಅಂತ? ಚಾಲೆಂಜ್ ಅನ್ನೋಕ್ಕಿಂತ ಅಲ್ಲಿ ಜನರ ಅಭಿಪ್ರಾಯಕ್ಕೆ, ಜನ ಆದೇಶಕ್ಕೆ ಒಳಪಟ್ಟಾಗ ಅದ್ರದ್ದು ಸಿಗೋ ಅಂತ ಎಂಜಾಯ್ಮೆಂಟೇ ಬೇರೆ ಇರುತ್ತೆ. ಹೌದು. ಯಾಕಂದ್ರೆ ನಾನು ಕ್ಯಾನ್ವಾಸಿಗೆ ಹೊರಟಾಗ ಪ್ರತಿ ಹಳ್ಳಿಯಲ್ಲೂ ನಾನು ಗೆದ್ದೀನಿ ಅನ್ನೋ ತರ ಟ್ರೀಟ್ ಮಾಡ್ತಾ ಇದ್ರು. ಬಟ್ ಅದು ಕ್ಯಾನ್ವಾಸ್ ಅಂತ ಅನ್ಸ್ತಿರ್ಲಿಲ್ಲ. ನಮ್ಮ ತಂದೆಯವರು ಗೆದ್ದಾಗ ಆಗ್ತಾ ಇರೋ ಅಂತ ಜಾತ್ರೆ ಅಂತಂದಾದ್ರೂ ಹೇಳ್ಬೋದು. ಅಭಿಮಾನ ಅಷ್ಟು ತುಂಬಿ ತುಳುಕ್ತಾ ಇತ್ತು ಜನರದ್ದು. ಪ್ರತಿ ಹಳ್ಳಿಯಲ್ಲೂ ನನ್ಗೆ ಅದ್ದೂರಿಯಾಗಿ ಸ್ವಾಗತ ಮಾಡಿ, ಅದ್ದೂರಿಯಾಗಿ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇರೋದು ಅಮೇಝಿಂಗ್. ಅದು ಹೇಳೋದಿಕ್ಕೆ ಬಾಯಲ್ಲಿ ಬರೋಲ್ಲ. ಆ ಅಭಿಮಾನ ನಮ್ಮ ತಂದೆದು ಮತ್ತೆ ನಮ್ಮ ತಮ್ಮಂದು, ನಂದು ಸ್ವಲ್ಪ ಅಲ್ಪ ಮಟ್ಟಿಗೆ ನಾ ಮಾಡಿರೋ ಕೆಲಸಕ್ಕೆ. ಅದಕ್ಕೆ ಇದು ನಮ್ಮ ಜನತೆಗೆ, ಹರಪನಹಳ್ಳಿ ಜನತೆಗೆ. ಓಕೆ, ಬಟ್ ಜನ ನೋಡಿ ನಿಮ್ಮ ಹಿಂದೆ ಹೇಗೆ ನಿಂತ್ಕೊಂಡ್ರು ಅಂತಂದ್ರೆ, ನೀವು ಎಷ್ಟು ವರ್ಕ್ ಮಾಡಿದ್ದೀರೋ ಅವರು ಅಷ್ಟೇ ಸಪೋರ್ಟಿಗೆ ನಿಂತ್ಕೊಂಡ್ರು. ಇನ್ಫ್ಯಾಕ್ಟ್ ನಾವು ಅನೇಕ ವೇದಿಕೆಗಳಲ್ಲಿ ಕೇಳಿದೀವಿ, ಬಂದ ಜನ ಮತ್ತು ತಂದ ಜನಕ್ಕೆ ತುಂಬಾ ಡಿಫ್ರೆನ್ಸ್ ಇದೆ ಅಂತ. ಬಟ್ ನಿಮಗೆ ಬಂದ ಜನ ಜಾಸ್ತಿ. ಯಾಕಷ್ಟೊಂದು ಪ್ರೀತಿ ಆ ಜನಕ್ಕೆ? ಜನಕ್ಕೆ ಅಭಿಪ್ರಾಯ ಯಾಕೆ ಅಂತಂದ್ರೆ, ಯಾವತ್ತಾದ್ರೂ ನೋಡಿ ನಮ್ಮ ಭಾರತ ಸಂಸ್ಕೃತಿ ಆಗ್ಲಿ, ನಮ್ಮ ಕರ್ನಾಟಕದ ಜನತೆದಾಗ್ಲಿ, ಯಾರು ಪ್ರೀತಿ ತೋರಿಸ್ತಾರೆ ಆ ಪ್ರೀತಿನ ಅವರು ತಮ್ಮ ಮನಸ್ಸಲ್ಲಿ ಇಟ್ಕೊಂಡು
ಕಾಲ ಬಂದಾಗ ತೋರಿಸ್ಕೊಡ್ತಾರೆ. ಆ ಪ್ರೀತಿ ನನಗೆ ಕೊಟ್ಟಿದ್ದಾರೆ, ನಾನು ಅವ್ರಿಗೆ ಪ್ರೀತಿ ಕೊಟ್ಟಿದ್ದೆ. ಅವ್ರ ಕಷ್ಟ ಸುಖದಲ್ಲಿ ಏನೇ ಇದ್ರೂ ನನ್ನ ಕರಿತಿದ್ರು, ನಾವು ಹೋಗ್ತಿದ್ದೆ. ನನ್ನ ಕೈಲಾದ್ದು ಏನೋ ಒಂದು ಅಪ್ಪಾಜಿ ಹೆಸರು ಹೇಳ್ಕೊಂಡು, ತಮ್ಮನ ಹೆಸರು ಹೇಳ್ಕೊಂಡು, ಅವ್ರ ಸಮಸ್ಯೆಗಳನ್ನು ಕೇಳ್ಕೊಂಡು ಬಂದಾಗ ಬಗೆಹರಿಸ್ತಾ ಇದ್ದೆ. ಆಮೇಲೆ ಯಾರಾದರೂ ಆಫೀಸರ್ಸಿಗೆ ಫೋನ್ ಮಾಡಿ ಇಂಥ ಕೆಲಸ ಮಾಡಿಕೊಡಿ, ನಾನು MP ಪ್ರಕಾಶ್ ಅವ್ರ ಮಗಳು, ಹಿಂಗೆ ನಮ್ಮ ಜನ ಬರ್ತಾರೆ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೆ. ಅವರಿಗೆ ಪ್ರೀತಿ ತೋರಿಸ್ತಿದ್ವಲ್ಲ, ಆ ಪ್ರೀತಿ ಅವರು ಜನ ನನಗೆ 23ರಲ್ಲಿ ನನಗೆ ತೋರಿಸ್ಕೊಟ್ರು. ಓಕೆ, ನಾನು ಇಫ್ ಐ ಆಮ್ ನಾಟ್ ರಾಂಗ್, ಕೆಲವೊಂದು ಪುಸ್ತಕಗಳಲ್ಲಿ ನಾನು ಓದಿದ್ದೆ, ಒಬ್ಬ ವ್ಯಕ್ತಿಗೆ 10 ರಿಂದ 15 ವರ್ಷ ಅಷ್ಟೇ ಟ್ರೆಂಡ್ ಇರೋದಕ್ಕೆ ಸಾಧ್ಯ ಅಂತ. ಬಟ್ MP ಪ್ರಕಾಶ್ ಅವರ ಟ್ರೆಂಡ್ ಇಟ್ ಇಸ್ ಕಾನ್ಸ್ಟೆಂಟ್ಲಿ ಸ್ಟಿಲ್ ಗೋಯಿಂಗ್ ಆನ್ ಅಂತ. ಹೇಗದು? ಇವತ್ತು ನಮ್ದು ಅಖಂಡ ಬಳ್ಳಾರಿ ಜಿಲ್ಲೆ, ಇವಾಗ ನಾವು ವಿಜಯನಗರ ಜಿಲ್ಲೆಯಲ್ಲಿ ಇದ್ದೀವಿ. ಓಕೆ, ಬೇರೆಯವ್ರಿಗಿಂತ ಈಗ ನಾರ್ಮಲ್ ಆಗಿ 20 ಇಯರ್ಸ್ ಮೇಲ್ಪಟ್ಟಿರೋರು, 30 ಇಯರ್ಸ್ ಮೇಲ್ಪಟ್ಟಿರೋರಿಗೆ ಚೆನ್ನಾಗಿ ಪರಿಚಯ ಇದ್ದಾರೆ ನಮ್ಮ ತಂದೆಯವರು. ಓಕೆ, ಆಮೇಲೆ ಈ ನಮ್ಮ ಬಳ್ಳಾರಿ, ಅಖಂಡ ಬಳ್ಳಾರಿ ಜಿಲ್ಲೆ ಅಂತಂದ್ರೆ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆ, ಇವರಿಗೆಲ್ಲ ಹೇಗೆ ಅಂತಂದ್ರೆ ಚಿಕ್ಕ ವಯಸ್ಸಿನ ಹುಡುಗರಿಗೂ ಸಹ ನಮ್ಮ ತಂದೆ ಹೆಸರು ಗೊತ್ತು. ಯಾಕಂದ್ರೆ ಯಾರ ಕೇಳಿ, ನಾನು ಸಿಂಪಲ್ ಆಗಿ ಒಂದ್ಸಲ ಹೊಸಪೇಟೆಯಲ್ಲಿ ಯಾವುದೋ ಕಾರಣಕ್ಕೆ ಬಂದಿದ್ದೆ, ಲೀಡರ್ಸ್ ಬಂದಿದ್ದಾರೆ ಅಂದಾಗ, ನಮ್ಮದು ಗೊಂಡಾರಣ ಫಾರೆಸ್ಟ್ ಇದೆ, ಅಲ್ಲಿ ನಾನು ನಡ್ಕೊಂಡು ಹೋಗ್ತಿದ್ದೆ, ನನ್ನ ಕಾರ್ ಬಿಡಲಿಲ್ಲ ಅಂತಂದೇಳಿ ನಾನು ನಡ್ಕೊಂಡು ಹೋಗ್ತಾ ಇದ್ದಾಗ ಟೀನೇಜ್ ಹುಡುಗರು, ಈಸ್ 18 to 22 ಇಯರ್ಸ್ ಹುಡುಗರು, ಇದು MP ಪ್ರಕಾಶ್ ಅವ್ರ ಕಾಲಲ್ಲಿ ನೋಡಬೇಕಾಗಿತ್ತು, ಎಷ್ಟು ಚೆನ್ನಾಗಿಟ್ಟಿದ್ರು, ಈಗೇನು ಇಲ್ಲ ಅಂತ ಮಾತಾಡ್ತಾ ಇದ್ರು. ನನಗೆ ನಗು ಬರ್ತಾ ಇತ್ತು, ಸುಮ್ಮನೆ ನಕ್ಕೊಂತ ಹೋದೆ. ಅವರು ನಮ್ಮ ಜೊತೆ ಬಂದಿರೋ ಹುಡುಗರು ಕಾರ್ಯಕರ್ತರು ಅವ್ರು MP ಪ್ರಕಾಶ್ ಅವ್ರ ಮಗಳು ಅಂತ ಹೇಳಿದಾಗ ಬಂದ್ಬಿಟ್ಟು ಮಾತಾಡ್ಸಿದ್ರಲ್ಲ, ಆ ಪ್ರೀತಿ ನನಗೆ ನಿಜ ಮರೆಯೋಕ್ಕಾಗಲ್ಲ. ಬಟ್ ಸ್ಟಿಲ್ ಡು ಯು ಲವ್ ಸ್ಟ್ರೀಟ್ ಫುಡ್ಸ್? ಯಾ, ಐ ಆಮ್. ಓಕೆ, ಹೇಗೆ ಲೈಕ್ ಹೋದಾಗ ಗ್ರೌಂಡಲ್ಲಿ ಸಹಜವಾಗಿ ಲೈಕ್ MP ಪ್ರಕಾಶ್ ಅವ್ರ ಮಗಳಪ್ಪ ಸ್ಟ್ರೀಟಿಗೆ ಬಂದುಬಿಟ್ಟಿದಾರಲ್ಲ ಅಂತ. ಏಕೆಂತಂದರೆ ಸಹಜವಾಗಿ ಕಲಾವಿದರಾಗಲಿ ಅಥವಾ ಸಿನಿಮಾದವರಾಗಲಿ ಅಥವಾ ರಾಜಕೀಯದವರಾಗಲಿ ಅವ್ರು ಎಲ್ಲಾದರೂ ಒಂದು ಕಡೆ ಸ್ಟ್ರೀಟಿಗೆ ಬಂದಾಗ ಯಾಕೆ ಸ್ಟ್ರೀಟಿಗೆ ಬಂದುಬಿಟ್ಟವರಲ್ಲ ಅನ್ನೋರು ಸಹಜವಾಗಿ ಇದ್ದೇ ಇರ್ತಾರೆ. ರಿಯಾಕ್ಷನ್ ಹೇಗಿರ್ತಿತ್ತು? ಇಲ್ಲ, ಹರಪನಹಳ್ಳಿಯಲ್ಲಿ ನಾನು ಸ್ಟ್ರೀಟ್ ಫುಡ್ ತಿನ್ನೋದು ಕಮ್ಮಿ, ಹೈಜೆನಿಕ್ ಅಂತಲ್ಲ, ನನ್ನ ದೇಹದ ಪ್ರಕೃತಿ ಕೆಲವನ್ನ ಅವಾಯ್ಡ್ ಮಾಡೋಕ್ಕೆ ಇದೆ. ನಾನು ಸ್ಪೈಸಿ ಫುಡ್ ತಿನ್ನಲ್ಲ, ತುಂಬ ಕಮ್ಮಿ ನಂದು ಸ್ಪೈಸಸ್ ಫುಡ್. ಆಮೇಲೆ ವಾಟರ್ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ, ಆ ಕಾರಣಕ್ಕೋಸ್ಕರ ಕೆಲವು ಟೈಮಲ್ಲಿ ಮುಟ್ಟಲ್ಲ. ಬಟ್ ಇಡ್ಲಿ ಬಿಟ್ಟು ಬೇರೆ ಏನೂ ತಿನ್ನಲ್ಲ, ಬೇರೆ ಯಾವ ಫುಡ್ಡು ಮುಟ್ಟಲ್ಲ. ಇಡ್ಲಿನ ಕಾಮನ್, ಇಡ್ಲಿ ಸೇಫ್ ಅಂತ ನಮಗೆ. ಇಡ್ಲಿ ಅಂತೂ ಸ್ಟ್ರೀಟಲ್ಲಿ ಒಂದು 3, ಯಾಕೆ ಅಂತಂದರೆ ನಾನು ತಿನ್ನೋಕ್ಕಿಂತ ಹೆಚ್ಚಾಗಿ ಜನ ಬಂದು ನಾನು ಮಾತಾಡ್ಸೋಕ್ಕಾದಾಗ ನನಗೆ ತಿನ್ನೋಕ್ಕಾಗಲ್ಲ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬ ಹೆಣ್ಮಗಳು ಹಂಗೆ ಬಂದು ಗಂಡು ಮಕ್ಳ ಜೊತೆ ಹಿಂಗೆ ತಿನ್ನೋದು ನಮ್ಮ ಹಳ್ಳಿ ಕಡೆಯಲ್ಲಿ ಸ್ವಲ್ಪ ಕಮ್ಮಿ. ಹೌದು, ಒಬ್ಬ ಹೆಣ್ಮಗಳು ಮಾತಾಡಬೇಕು ಅಂತಂದಾಗ ಇವ್ ನೋಡಪ್ಪ ಹೇಗೆ ನಿಂತು ತಿಂತಾರೆ ಅಂತ ಅದು ಒಂದು ತಯಾರಿ ಇರುತ್ತೆ. ಆದರೂ ಕೆಲವರು ಗೊತ್ತು ನಾವೇನು ಅಂತ. ಎಲ್ಲರೂ MP ಫಸ್ಟ್ ನಾನು ಬಂದಾಗ ರಾಜಕೀಯವಾಗಿ, ಅದು ನನ್ನ ಹರಪನಹಳ್ಳಿ, ನನ್ನ ಗಂಡನ ಮನೆ. ರಾಜಕೀಯವಾಗಿ ಅನಿವಾರ್ಯ ಕಾರಣದಿಂದ ತಮ್ಮ ತೀರ್ಕೊಂಡು ಬಂದಾಗ ಬಹಳ ಜನಕ್ಕೆ ನಂಗೆ ಗೊತ್ತಿರ್ಲಿಲ್ಲ ಯಾರು ಏನು ಅಂತ. ಅಲ್ಲಿ ನಾನು ಅಷ್ಟು ವರ್ಷ ಇದ್ರೂ ಅಂದ್ರೆ ನಮ್ಮ ಫ್ಯಾಮಿಲಿ ಬಿಟ್ಟು, ನನ್ನ ಗಂಡನ ಫ್ಯಾಮಿಲಿ ಬಿಟ್ಟು ಬೇರೆ ಕಡೆಗೆ ಹೋಗ್ತಿರ್ಲಿಲ್ಲ ಯಾವುದೇ ಕಾರಣಕ್ಕೂ. ಆವಾಗ ಏನಾಯ್ತು ಅಂತಂದ್ರೆ ಬಹಳ ಜನಕ್ಕೆ ನಾನು ಐಡೆಂಟಿಫೈ ಆಗಿರ್ಲಿಲ್ಲ. ಎಷ್ಟೋ ಜನಕ್ಕೆ ನಾನು MP ಪ್ರಕಾಶ್ ಅವ್ರ ಮಗಳು ಅನ್ನೋದೇ ಗೊತ್ತಿರ್ಲಿಲ್ಲ. ನಿಜ ಹೇಳ್ಬೇಕಂದ್ರೆ ಅಷ್ಟು ನಾನು ಸೂಕ್ಷ್ಮತೆಯಿಂದ ಇದ್ದೋಳು. ಚಿಕ್ಕಟೇರಿ ಭಾಗ ಅಂತಂದು ನಮ್ಮ ಹಡಗಲಿ ಕಾನ್ಸ್ಟಿಟ್ಯೂನ್ಸಿ ಇದ್ದಾಗ, ಚಿಕ್ಕಟೇರಿ ಭಾಗ ನಮ್ಮ ಹರಪನಹಳ್ಳಿ ಕಾನ್ಸ್ಟಿಟ್ಯೂನ್ಸಿಯಿಂದ ಒಂದು ಭಾಗ ಅಲ್ಲಿ ಹೋಗ್ತಾ ಇತ್ತು. ಅವಾಗ ಅಲ್ಲಿಯವರಿಗೆ ನಾನು ಬಹಳ ಪರಿಚಯ ಇದ್ದೆ, ನನಗೆ ಗೊತ್ತಿತ್ತು. ಬಟ್ ಈ ಭಾಗ ಇರೋ ಭಾಗ ನಮಗೆ ಬಹಳ ದೊಡ್ಡ ಭಾಗ, 22 ಪಂಚಾಯತಿ ಭಾಗದಲ್ಲಿ ಒಂದು 4-5 ಪಂಚಾಯತಿ ಬಿಟ್ರೆ ನಮ್ ಬೇರೆ ಯಾರಿಗೂ ಗೊತ್ತಿರ್ಲಿಲ್ಲ ನಾನು ಯಾರು ಅಂತಂದು. ಈಸಿಯಾಗಿ ಮೂವ್ ಆಗ್ತಿದೆ, ಎಲ್ಲಿ ಹೋಗಿ ಏನ್ ತಿಂದ್ರು ಯಾರು ಏನು ನಮ್ಮನ್ನ ಕೇಳೋರು ಇರ್ತಿರ್ಲಿಲ್ಲ, ಯಾವ್ದೇ ಅಂಗಡಿಗೆ ಹೋದ್ರು.
ಅದು ಏನಾಯಿತು, ಬರ್ತಾ ಬರ್ತಾ ಜನದ ಜೊತೆ ಜಾಸ್ತಿ ಆದಾಗೆಲ್ಲ ಹೋಗೋದು ಕಮ್ಮಿ ಆಯಿತು. ಇವಾಗಲೂ ಹೋಗಲ್ಲ, ಮನೆಗೆ ತರಿಸ್ಕೊಂಡು ತಿಂತೀನಿ. ಇಡ್ಲಿ ಬಿಟ್ಟು ಇನ್ನೇನು ತಿನ್ನಲ್ಲ. ಬಟ್ ಔಟ್ಸೈಡ್ ಹೋದರೆ ಬ್ಯಾಂಗ್ಳೂರು, ನಾನು ತುಂಬ ವರ್ಷದಿಂದ ಅಲ್ಲೇ ಇರೋದ್ರಿಂದ 83ಇಂದ ಬ್ಯಾಂಗ್ಳೂರಲ್ಲೇ ಇದ್ದಿದ್ದು. ಮದುವೆ ಆದಮೇಲೆನೂ ಬ್ಯಾಂಗ್ಳೂರಲ್ಲೇ ನಮ್ಮ ಹಸ್ಬೆಂಡ್ ಕೆಲಸ ಮಾಡ್ತಾಯಿದ್ರು. ಅದರಿಂದ ನಾವು ಅಲ್ಲೇನೆ ನಾವು ಸೆಟ್ಲ್ ಆಗಿದ್ದು. ತಮ್ಮ ಅಪ್ಪಾಜಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ರು, ನನ್ನ ತಮ್ಮ MLA ಆಗಿದ್ರು. ಹರಪನಹಳ್ಳಿಯಲ್ಲಿ ನಾನು ಐಡೆಂಟಿಫೈ ಆಗಿದ್ದು ಕಮ್ಮಿ. ಯಾವತ್ತೂ ಯಾರಿಗೂ ಗೊತ್ತೇ ಇಲ್ಲ. ಹಂಗೆ ಜನದ ಜೊತೆಗೆ ಸ್ಟ್ರೀಟ್ ಫುಡ್ಡು ಇಷ್ಟ ಇಲ್ಲ ಅಂತ ಹೇಳಲ್ಲ. ಬೇರೆ ಸ್ಟೇಟಲ್ಲಿ ಹೋದಾಗ ಆ ಸ್ಟೇಟಲ್ಲಿ ಫೇವ್ರೆಟ್ ಡಿಶ್ ಯಾವುದು ಅಂತ ಹುಡುಕೊಂಡು ಹೋಗಿ ತಿನ್ಬರೋ ಅಂತ ಅಭ್ಯಾಸ ನನ್ನಲ್ಲಿದೆ. ಅದು ಹರಪನಹಳ್ಳಿಯಲ್ಲಿ ಆಗ್ತಾ ಇಲ್ಲ. ಬಟ್ ಯಾರೇ ಹಳ್ಳಿಗೆ ಹೋದ್ರು ಏನು ಕೊಡ್ತಾರೋ ಅದು ಚೂರು ತಿನ್ಬಿಟ್ಟು ಎದ್ದು ಬರ್ತೀನಿ. ಯಾಕಂದ್ರೆ ಸ್ಪೈಸಿ ಫುಡ್ ಆಗೋದಿಲ್ಲ, ಅದಾದ್ರಿಂದ ಅಷ್ಟೇ. ಅದು ಬಿಟ್ಟರೆ ಮತ್ತೇನೇ ಇಲ್ಲ. ನನಗೆ ಬಹಳ ಆಶ್ಚರ್ಯ ಆಗೋದು, ಒಂದು ಹಣಬಲ ಮತ್ತು ತೋಳ್ಬಲ, ಅದರ ಜೊತೆಗೆ ತಾರಾಬಲ, ಇದಿಷ್ಟು ಕೂಡ ಇರಬೇಕು ಅಂತ ಹೇಳ್ತಾರೆ. ಅನೇಕರು ಗೆದ್ದಿದ್ದಾರೆ, ಇತಿಹಾಸದಲ್ಲಿ ತುಂಬ ಉದಾಹರಣೆಗಳಿದೆ. ಬಟ್ ನಿಮಗೆ ಯಾವ ರಾಜಕೀಯ ನಾಯಕರು ನಾನು ನಿನ್ನ ಹಿಂದೆ ಇದ್ದೀನಿ, ಹೋಗಮ್ಮ ನೀನು ಇಂಡಿಪೆಂಡೆಂಟ್ ಆಗಿ ನಿಲ್ಲು ಅಂತ ಹೇಳಿ ಧೈರ್ಯ ತುಂಬಿದವರು ಇಲ್ಲ. ಮತ್ತು ಜೊತೆಗೆ ಸ್ಟಾರ್ ಕ್ಯಾಂಪೇನರ್ಸ್ ಯಾರು ಕೂಡ ಬಂದಿರಲಿಲ್ಲ. ಅದ್ರ ಜೊತೆಗೆ ಚೆಲ್ಲೋಣ ಅಂತಂದರೆ ಹಣ ಚೆಲ್ಲೋದಕ್ಕೆ ನಿಮ್ಮ ಆಪೋಸಿಟ್ ಇದ್ದಂತಹ ಕ್ಯಾಂಡಿಡೇಟ್ ಧೂಳೆಬ್ಬಿಸಿ ಹಣ ಚೆಲ್ಲುವಂಥವ್ರು ಇದ್ರು. ಹೇಗೆ ಗೆದ್ರಿ ಇದೆಲ್ಲದರ ಮಧ್ಯೆ? ಒಂದೇ ಮಾತು ಹೇಳಿದ್ನಲ್ಲ, ತೋಳ್ಬಲ, ಹಣಬಲ, ಜಾತಿ ಬಲದಲ್ಲಿ ಆಗ್ಲಾರ್ದಂಥದ್ದು ಪ್ರೀತಿಯಿಂದ ಆಗೋದಕ್ಕೆ ನಾನು ಒಂದು ನಿದರ್ಶನ ಅಷ್ಟೇ. ಪ್ರೀತಿ ಕೊಟ್ಟೆ, ಪ್ರೀತಿ ನನಗೆ ಮುಷ್ಟಿ ಬರೀ ಪ್ರೀತಿ ಯಾರಿಗಾರು ಕೊಡಿ, ಆ ಪ್ರೀತಿ ನಮಗೆ ವಾಪಸ್ ಬರುತ್ತೆ ಅಂತ. ಈಗ ಇದರಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ಡಾಕ್ಟರ್ ರಾಜ್ಕುಮಾರ್ ಮಾತು, ಅಭಿಮಾನಿಗಳೇ ನಮ್ಮ ದೇವರು ಅಂತ ಹೇಳ್ತಿದ್ರು. ನಾನು ಅದನ್ನೇ ಹೇಳ್ತೀನಿ. ಬಟ್ ಏನು ಅಂದರೆ ನಮ್ಮ ಹರಪನಹಳ್ಳಿ ಜನತೆನೇ ನಮ್ಮ ದೇವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ಈ ಹೋರಾಟ ಸ್ವಾಭಿಮಾನದ ಹೋರಾಟ ಅನ್ನುವಂಥ ದೃಷ್ಟಿಯಲ್ಲಿ ಎಲ್ಲರೂ ನೋಡುವಂತಹ ಸಂದರ್ಭದಲ್ಲಿ ಮತ್ತು ಕೆಲವರು ವಿಶ್ಲೇಷಿಸುವಂತಹ ವಿಚಾರ ಹೇಗೆ ಇದೆ ಅಂತಂದರೆ, ನಾನು ಏನು ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತೀನಿ ಕಂಡ್ರೋ ಅನ್ನೋ ರೀತಿಯಲ್ಲಿ ತೋರಿಸಿಕೊಟ್ರಿ ಅಂತ. ಯಾರ್ಯಾರಿಗೆ ತೋರಿಸಿಕೊಟ್ಟಿದ್ದೀರಿ ಅನ್ನುವಂಥದ್ದು ಅರಿವಾಗಿರುತ್ತೆ. ನಾನು ಆ ಥರದವಳಲ್ಲ ಆ್ಯಕ್ಚುಲಿ. ಕ್ವಶನ್ ಯಾರಿಗೂ ಮಾಡಿಲ್ಲ, ಯಾರಿಗೂ ಕ್ವಶನ್ ನಾನು ಮಾಡಿಲ್ಲ. ದೇಶ ರಾಜಕಾರಣ ನಮ್ಮಲ್ಲಿ ಹುಟ್ಟುತ್ತಲೂ ಇಲ್ಲ, ನಮ್ಮ ಫ್ಯಾಮಿಲಿಯಲ್ಲೂ ಇಲ್ಲ. ಜನಕ್ಕೋಸ್ಕರ ನಿಂತಿದ್ದು, ನನಗೋಸ್ಕರ ಅಲ್ಲ ಅದು. ನಾನು ಆ್ಯಕ್ಚುಲಿ ಹೇಳಬೇಕು ಅಂದಾಗ, ನನಗೆ ಟಿಕೆಟ್ ಸಿಕ್ಕಿಲ್ಲ ಅಂದಾಗ ಸ್ವಲ್ಪ ನೋವಾಯಿತು, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ 1 ಮಿನಿಟ್ ಐ ಆಮ್ ಬ್ಲ್ಯಾಂಕ್ಡ್, ಅಂದರೆ ನಾನು ಬ್ಲ್ಯಾಂಕ್ ಆಗಿಬಿಟ್ಟಿದ್ದೆ. ಏನಾಯ್ತಲ್ಲ ಅಂತಂದು ವಿತಿನ್ 5 ಮಿನಿಟ್ಸ್ ಒಳಗೆ ನಾರ್ಮಲ್ ಬಂದೆ. ಮನೆ ಬರೋತ್ತಿಗೆ 10 ಮಿನಿಟ್ಸ್. ನಾನು ಬ್ಯಾಂಕಲ್ಲಿ ಸ್ಟೇಟ್ಮೆಂಟ್ ತರೋಕೆ ಹೋಗಿದ್ದೆ, ಪೇಪರ್ಸ್ ಬೇಕಾಗಿತ್ತು ಅಂತ ಹೇಳಿ ಬ್ಯಾಂಗ್ಳೂರಲ್ಲಿ. ನಾನು ಮಲ್ಲೇಶ್ವರಂನಿಂದ ನಾನು ಮನೆ ಬರೋದಕ್ಕೆ 10 ಮಿನಿಟ್ಸ್ ಅವ್ರು 15 ಮಿನಿಟ್ಸು. ಅಷ್ಟೊತ್ತಿಗೆ ಖುಷಿ ಆಯಿತು, ನನ್ನ ಲೈಫಿಗೆ ನಾನು ವಾಪಸ್ ಹೋಗ್ತೀನಿ ಅಂತ. ಅಂದರೆ ನಂದಾದ ಜೀವನ ಮೊದಲಿಂದನೂ ಅನುಭವಿಸ್ಕೊಂಡು ಬಂದಿರೋಳು. ಟ್ರಾವೆಲ್ ಮಾಡೋಕ್ಕೆ, ಬುಕ್ಸ್ ಓದೋಕ್ಕೆ, ನಾಟಕ ನೋಡೋದಕ್ಕೆ, ಫಿಲ್ಮ್ಸ್ ನೋಡೋದಕ್ಕೆ, ನನ್ನ ಲೈಫ್ಗೆ ನಾನು ವಾಪಸ್ ಹೋಗ್ತೀನಿ ಅಂತ ಖುಷಿಯಾಗಿತ್ತು. ನಾನು ಮನೆ ಬರೋತ್ತಿಗೆ ಒಂದು ಸುಮಾರು 20-30 ಜನಗಳು ನಮ್ಮ ಮನೆಯಲ್ಲಿ ಸೇರಿ ಅಳ್ತಾ ಇದ್ರು, ನಮ್ಮ ಹಸ್ಬೆಂಡ್ ಕೂತಾಗ. ನಾನು ಸಡನ್ನಾಗಿ ಬಂದಾದ್ಮೇಲೆ ಅವರೆಲ್ಲ ಅಳೋದು ನೋಡಿಬಿಟ್ಟು, ಇಲ್ಲ ನೀವು ನಿಲ್ಲಬೇಕು ಅಂತ ಹೇಳಿದಾಗ, ಇಂಪಾಸಿಬಲ್ಲು, ಆಗಲ್ಲ, ಪಾರ್ಟಿ ನಮ್ಮನ್ನ ಕನ್ಸಿಡರ್ ಮಾಡಿಲ್ಲ. ಯಾವ ಪಾರ್ಟಿಯಲ್ಲಿ ಇಂಡಿಪೆಂಡೆಂಟ್, ಅದು ನಮ್ಮ ತಂದೆನೂ ಸಹ ಯೋಚನೆ ಮಾಡಲಿಲ್ಲದ್ದು, ಇಂಡಿಪೆಂಡೆಂಟ್ ಆಗಿ ಪಾರ್ಟಿ ವಿರುದ್ಧ ನಿಲ್ಲೋದು ಕಷ್ಟ ಅಂತ ಹೇಳ್ತಾ ಇದ್ರು. ನಾನು ಈಗ ನಿಲ್ಲಕ್ಕಾಗಲ್ಲ, ಅದು ಒಬ್ಬ ಹೆಣ್ಮಗಳಾಗಿ ಕಷ್ಟ. ನಿಮ್ಮ ತಂದೆಯವರು ಕೂಡ ಸೋತಿದ್ರು ಕರುಣಾಕರ್ ರೆಡ್ಡಿ ಅವರ ಅಗೇನ್ಸ್ಟ್. ಹೌದು, ಇಲ್ಲ ಅಂತ ನಾ ಹೇಳಲ್ಲ. 4 ಸಲ ಸೋತಿದ್ದಾರೆ, 4 ಸಲ ಗೆದ್ದಿದ್ದಾರೆ, 1 ಸಲ MLC ಆಗಿದ್ದಾರೆ. ಅವರು ಲೈಫಲ್ಲಿ ಇದಾಗಿರೋದು ಅಪ್ ಅಂಡ್ ಡೌನ್ಸ್ ನಾವೆಲ್ಲರೂ ನೋಡಿದ್ದೀವಿ. ನಮ್ಮ ಮನೇಲಿ ಏನೇನಾಗಿತ್ತು ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ. ಅವನ್ನೆಲ್ಲ ಮಾಡೀವಿ. ನಾವು ಸೋತಾಗೂ ಸಾಮಾನ್ಯವಾಗಿ ಇರ್ತಿದ್ವಿ, ಗೆದ್ದಾಗೂ ಸಾಮಾನ್ಯವಾಗಿರ್ತೀವಿ. ಗೆದ್ದ ತಕ್ಷಣ ಸಂತೋಷದಿಂದ ಕುಪ್ಪಳಿಸ್ತಿರ್ಲಿಲ್ಲ, ಸೋತ ತಕ್ಷಣ ಕುಗ್ಗಿ ಹೋಗ್ತಾ ಇರಲಿಲ್ಲ. ನಮ್ಮ ತಂದೆದು ನಡೆ ನೋಡಿದ್ವಿ, ನಾವು ಅದನ್ನು ಅಡ್ಜಸ್ಟ್ ಮಾಡ್ಕೊಂಡಿದ್ವಿ.
ಹತ್ತಿಲ್ಲ ಅಂತ ಹೇಳ್ತಾ ಇಲ್ಲ. ಫಸ್ಟ್ ಸೋತಾಗ 78ರಲ್ಲಿ ಸೋತಾಗ ನಾವು ಭಾಳ ಚಿಕ್ಕವರು, ನಮಗೆ ಇದು ತಿಳುವಳಿಕೆ ಕಮ್ಮಿ. ಅಂದರೆ ಏನೋ ಒಂದು 10 ವರ್ಷದ 10-11 ವರ್ಷದ ಹುಡುಗಿ, ನಮಗೇನು ಗೊತ್ತಾಗ್ತದೆ ಆ ಟೈಮಲ್ಲಿ ಸೋತಾಗ. ಹೌದು. 83 ಗೆದ್ದಾಗ ಇನ್ನು ಟೀನೇಜ್ ಹುಡುಗಿಯರು ನಾವು, ಐಡಿಯಾನು ಇರಲಿಲ್ಲ. ಗೆದ್ದ ತಕ್ಷಣ ಮಿನಿಸ್ಟ್ರು ಅಂದ್ರೆ ಏನು ಅನ್ನೋದು ನಮಗೆ ಗೊತ್ತಿರಲಿಲ್ಲ, ಯಾವ ಥರ ಇದು ಬರುತ್ತೆ ಅಂತಂದು. ಒಟ್ಟು ಬ್ಯಾಂಗ್ಳೂರ್ಗೆ ಹೋಗೋದು ಒಂದು ಚಾನ್ಸ್ ಅಂತ ಅಷ್ಟೇ ನಮ್ಮದು. ಓಕೆ ಓಕೆ. ಇನ್ಫ್ಯಾಕ್ಟ್ ಲೈಕ್ ಈ ಕಂಪ್ಲೀಟ್ ಜರ್ನಿಯಲ್ಲಿ ತುಂಬ ಅಪ್ ಆ್ಯಂಡ್ ಡೌನ್ಸ್ ನೋಡಿರ್ತೀರಿ. ಹಸ್ಬೆಂಡ್ ಹೇಗೆ ಸಾಥ್ ನೀಡಿದ್ರು ಅಂತ? ಖಂಡಿತ ಹಸ್ಬೆಂಡು ನನಗೆ ಪ್ರೋತ್ಸಾಹ ಕೊಡಲಿಲ್ಲ ಇದ್ದರೆ, ಜನ ಹೆಂಗೆ ನಮ್ಮ ಹರಪನಹಳ್ಳಿ ಜನತೆ ಹೆಂಗೆ ನನಗೆ ಪ್ರೋತ್ಸಾಹ ಕೊಟ್ಟರು ಅದೇ ಥರ ನನ್ನ ಗಂಡ ನನ್ನ ಜೊತೆ ನಿಂತ್ಕೊಂಡ್ರು. ಅದ್ರ ಜೊತೆಗೆ ಮತ್ತೆ ನನ್ನ ಮಗನು ಸಪೋರ್ಟು. ಕಣ್ಣಲ್ಲಿ ನೀರು ಬರ್ತಾ ಇತ್ತು, ಈಗ ಹೆಂಗೆ ಮೂವ್ ಆಗಬೇಕು ಒಬ್ಬಳೇ ಆದಾಗ. ಫ್ಯಾಮಿಲಿ ಬಿಟ್ಟು ಯಾವತ್ತು ಒಬ್ಬಳೇ ಇರ್ತಾ ಇರಲಿಲ್ಲ, ನಾರ್ಮಲ್ ಆಗಿ ಎಲ್ಲಿ ಹೋದ್ರೂ ಫ್ಯಾಮಿಲಿ ಜೊತೆಗೆ ಹೋಗ್ತಾ ಇದ್ದಿದ್ದು. ನಾನು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನೀವು ಏನು ಅನ್ಕೊತಿರೋ ಗೊತ್ತಿಲ್ಲ, ನನಗೆ ಹೊರಗಡೆ ಒಂದೇ ಸಲ ಫೀಲ್ಡಿಗೆ ಬಂದಾಗ ಫಿಶ್ ಥರ ಆಗಿದ್ದೆ. ನೀರು ಬಿಟ್ಟು ಫಿಶ್ ಬಂದಾಗ ಹೊರಗಡೆ ನೆಲದ ಮೇಲೆ ಬಂದಾಗ ಹೆಂಗಾಗುತ್ತೋ ಆ ಚಡುಪಡಿಕೆ ನನ್ನಲ್ಲಿತ್ತು. ಹೆಂಗೆ ನಾನು ನಾರ್ಮಲಾಗಿ ನಿಮ್ಗೆ ಗೊತ್ತಿದೆ ಅಲ್ವಾ, ಹೆಣ್ಮಕ್ಳಿಗೆ ಈ ಫೀಲ್ಡು ಅಷ್ಟು ಸೆಟ್ ಆಗಲ್ಲ ಅಂತ ಎಲ್ಲರಿಗೂ ಗೊತ್ತು. ಗಂಡು ಮಕ್ಳ ಜೊತೆಗೆ ನಾನು ಹೆಂಗೆ ಮೂವ್ ಆಗ್ತೀನಿ, ನನ್ನ ಕಂಫರ್ಟ್ ಝೋನ್ ಅಲ್ಲೇ ಅಲ್ಲ ಆಗಿದ್ದು. ಬಂದಾಗ ಅದು ಪೇಚಾಟ ಇತ್ತು. ಗಂಡ ನೋಡಿದರೆ ಕೆಲಸದ ಮೇಲೆ, ಮಗ ನೋಡಿದರೆ ಆತನ ವರ್ಕ್ ಮೇಲೆ. ಇಬ್ಬರೂ ಬ್ಯಾಂಗ್ಳೂರು, ಒಬ್ಬಳೇ ನಾನು ಇಲ್ಲಿ. ಒಂದು ಅಲೋನ್ ಆಗಿರಬೇಕು ಅಂದಾಗ ಸ್ವಲ್ಪ ಭಯ ಅಂತಲ್ಲ, ಚಡುಪಡಿಕೆ ಇರ್ತಾಯಿತ್ತು. ಹೇಗೆ ನಾನು ಮೇಂಟೈನ್ ಮಾಡೋಕ್ಕಾಗುತ್ತಾ, ಅಪ್ಪಾಜಿ ಹೆಸರು ಮುಂದುವರ್ಸೋಕ್ಕಾಗುತ್ತಾ, ಏನಾದ್ರು ಹೆಚ್ಚು ಕಡಿಮೆ ಆದರೆ ನಮ್ಮ ತಂದೆ ಕೆಟ್ಟ ಹೆಸರು, ಇವೆಲ್ಲ ಥಾಟ್ಸು ನನ್ನಲ್ಲಿ ಬರ್ತಾಯಿತ್ತು. ಆದ್ರೂ ನಮ್ಮ ಹಸ್ಬೆಂಡು ಡೈಲಿ ಫೋನ್ ಮಾಡೋರು. ಅವ್ರು ಏನು ಮಾಡಿ ಅಂತ ಕೇಳ್ತಿರ್ಲಿಲ್ಲ, ತಿಂದಿಯಾ, ಊಟ ಮಾಡ್ದ, ರಾತ್ರಿ ಸರಿಯಾಗಿ ಊಟ ಮಾಡ್ದ, ಇಷ್ಟೇ ನಮ್ಮನ್ನ ಪ್ರಶ್ನೆ ಮಾಡ್ತಾಯಿದ್ರು. ಅವರು ಅವಾಗ ಕೊರೋನಾ ಬೇರೆ, ಎಲ್ಲರಿಗೂ ಗೊತ್ತಿರೋ ವಿಷಯ. ಸಡನ್ನಾಗಿ ನನ್ನ ಫೀಲ್ಡು ಒಂಟಿ ಅಂತ ನನಗೆ ಭಾವನೆ ಬಂದಾಗ ಧೈರ್ಯ ತುಂಬ್ತಾಯಿದ್ರು. ನನ್ನ ತಮ್ಮ ತೀರ್ಕೊಂಡ್ಮೇಲೆ ಫೋಟೋಸ್ ನೋಡ್ಕೊಂತ ಧೈರ್ಯ ತುಂಬ್ತಾ ಇದ್ದೆ. ನನ್ನ ತಮ್ಮಗೆ ನಾನು ಬೈತಾ ಇದ್ದೆ ಫೋಟೋಗೆ, ಅಂದರೆ ಅವನಿಲ್ಲ ಈಗ. ನೀನು ಸತ್ತೋಗಿದ್ದಕ್ಕೆ ನನಗೆ ಇಲ್ಲಿ ಬಂದು ನಾನು ನಿಲ್ಲಬೇಕಾಯ್ತು, ನನಗೆ ಸರಿಯಾದ್ದು ಇದು ನನ್ನ ಫೀಲ್ಡ್ ಅಲ್ಲ, ಇನ್ನು ಇದ್ದಿದ್ರೆ ನಾನು ಹಿಂಗೆ ಆಗ್ತಿರ್ಲಿಲ್ಲ ಅಂತ ನನ್ನ ಭಾವನೆಗಳನ್ನ ರಾತ್ರಿ ಹೊತ್ತು ಜನದೆದುರಿಗೂ ಹೇಳಲಿಲ್ಲ ಅಂತಂದ್ರೂ ರಾತ್ರಿ 10 ಗಂಟೆ ಆದಮೇಲೆ ಮಾತಾಡ್ತಾ ಇದ್ದೆ, ನೀನು ಇದ್ಬೇಕಾಗಿತ್ತು ಈಗ ಅಂತಂದು. ಓಕೆ, ಅದು ಎಲ್ಲರೂ ಒಂದಲ್ಲ ಒಂದು ದಿವಸ ಹೋಗಬೇಕು. ಅವನು ಬೇಗ ಹೋದ, ನಾವು ಆಮೇಲೆ ಹೋಗ್ತೀವಿ ಅಷ್ಟೇ. ಓಕೆ, ಯಾವತ್ತಾದರೂ ಹತ್ತಿದ್ದೀರಿ ಒಬ್ಬರೇ ಇದ್ದಾಗ? ಖಂಡಿತ. ಯಾವ ಕ್ಷಣ ಅದು ಅಂತ? ಯಾರಾದರೂ ಈ ಫೀಲ್ಡು ಹೆಣ್ಮಕ್ಳಿಗೆ ಸೆಟ್ ಅಲ್ಲ ಅಂತ ಎಲ್ಲರಿಗೂ ಗೊತ್ತಿದ್ದಾಗ, ಕೆಟ್ಟ ಮಾತುಗಳು ಕೇಳಿದಾಗ ನ್ಯಾಚುರಲ್ ಆಗಿ ಏನಂತ ಹೇಳೋದು ಕಷ್ಟ ಅಲ್ಲ. ಹೌದು ಹೌದು ಹೌದು. ತುಂಬ ಬ್ಯಾಡ್ ವರ್ಡ್ಸು ನಾವು ಅಂಥ ವರ್ಡ್ಸ್ ಯೂಸ್ ಮಾಡಿಲ್ಲ ನಮ್ಮ ಫ್ಯಾಮಿಲಿಯಲ್ಲೇ. ಈಗಲೂ ನಾವು ಮಾತಾಡೋಲ್ಲ. ನೀವು ತುಂಬ ಸೂಕ್ಷ್ಮ ಸ್ವಭಾವ, ಭಾಳ ಸೆನ್ಸಿಟಿವ್, ತುಂಬ ಸೆನ್ಸಿಟಿವ್. ಈಗ ಸ್ಟ್ರಾಂಗ್ ಆಗಿದ್ದೀನಿ ಸ್ವಲ್ಪ ಹರಪನಹಳ್ಳಿ ಜನತೆಗೋಸ್ಕರ. ಬಟ್ ತುಂಬ ಸೆನ್ಸಿಟಿವ್. 10 ಜನದ ಜೊತೆಗೆ ನಾನು ಮಾತಾಡ್ತಾನೆ ಇರಲಿಲ್ಲ. ನನ್ನ ಫ್ಯಾಮಿಲಿ ಬಿಟ್ಟು ಬೇರೆಯವ್ರ ಹತ್ರ ಮಾತಾಡ್ತಿರ್ಲಿಲ್ಲ, ತುಂಬ ಕಮ್ಮಿ. ಇನ್ಫ್ಯಾಕ್ಟ್ ಇದು ಲತಾ ಅಕ್ಕ ಅವರ ಫಸ್ಟ್ ಇಂಟರ್ವ್ಯೂ. ನಾರ್ಮಲ್ ಆಗಿದ್ದು ಫಸ್ಟು. ನಾನು ಯಾರ್ದು ವಿಡಿಯೋ ಮತ್ತು ಪೇಪರ್ ಜೊತೆ ಸೇರಲ್ಲ, ಯಾಕಂದರೆ ನಾವೇನೋ ಒಂದು ಮಾತು ಹೇಳಿರ್ತೀವಿ, ಅದೇನಾದರೂ ಬೇರೆ ಅರ್ಥ ಆಗುತ್ತೆ, ಸುಮ್ಮನೆ ಯಾಕೆ ಅಂತ. ಆಮೇಲೆ ನಮ್ಮ ತಂದೆ ಬಗ್ಗೆ ಬೈದರೆ, ನನ್ನ ತಮ್ಮನ ಬಗ್ಗೆ ಬೈದಾಗ ನ್ಯಾಚುರಲ್ ಆಗಿ ನನ್ನ ಕಣ್ಣಲ್ಲಿ ನೀರು ಬರುತ್ತೆ, ಇಲ್ಲ ಅಂತ ಹೇಳೋಲ್ಲ. ಎಷ್ಟೋ ಜನ ಹೇಳ್ತಾರೆ ಕಣ್ಣಲ್ಲಿ ನೀರು ಬರೋದು ವೀಕ್ನೆಸ್ ಅಂತ, ಹೇಳೋಲ್ಲ. ನಮ್ಮ ತಂದೆ ತೀರ್ಕೊಂಡಾಗ ನಾನು 1 ಇಯರ್ ನಾನು ತುಂಬ ಸಫರ್ ಆಗಿದ್ದೀನಿ. ಅವಾಗೇ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಹಿಮಾಲಯದ್ದು. ಅವತ್ತಿಂದನೂ ಇವತ್ತುವರೆಗೂ ಎವ್ರಿ 2 ಇಯರ್ಸ್ ನಾನು ಹೋಗ್ತೀನಿ. ಈಗ 2020 ಹೋದ್ಮೇಲೆ ನಾನು ಹೋಗಿಲ್ಲ.
ತಿರ್ಗಾ ಹೋಗ್ತೀನಿ ನಾನು. ಟೈಮ್ ಸಿಕ್ಕರೆ ಖಂಡಿತ ಒಂದು 5 days ನಾನು ಕೇದಾರ್ನಾಥ್ ಅಂತಂದು ನಾನು ದೇವ್ರ ರೂಪದಲ್ಲಿ ನೋಡಲಿಲ್ಲ ಅಂದರೆ ನನ್ನ ಪ್ರಕೃತಿ ನೇಚರ್ ನನಗೆ ದೇವರು. ನೇಚರ್ ಜೊತೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಯಾರು ನನ್ನ ಜೊತೆಗೆ ಇರಬಾರ್ದು, ಅಲ್ಲಿ ಮೊಬೈಲ್ ಬರಬಾರ್ದು, ಟಿ ವಿ ಇರಬಾರ್ದು, ನೀರು ಇರಬಾರ್ದು, ಕರೆಂಟ್ ಇರಬಾರ್ದು. ನ್ಯಾಚುರಲ್ ಜರೆಯಲ್ಲಿ ನೀರು ಕುಡ್ಕೊಂತ ನಮ್ಮ ಪಾಡಿಗೆ ನಾವಿದ್ದು ಇಷ್ಟವಾದವುಗಳನ್ನು ಮೋಡೋ ಜೊತೆಗೆ ಬೆಟ್ಟದ ಜೊತೆ ಮಾತಾಡೋಕೆ ಇಷ್ಟಪಡ್ತೀನಿ. ಪ್ರಕೃತಿ ಯಾವಾಗಲೂ ಪಾಠ ಕಲಿಸುತ್ತೆ. ಹೌದು, ಪಾಠ ಕಲಿಸೋದರ ಜೊತೆಗೆ ಮನಸ್ಸಲ್ಲಿರುವಂಥ ನೋವನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುತ್ತೆ. ಉತ್ತರ ಏನಾದರೂ ಸಿಕ್ಕಿದೆಯಾ ಪ್ರಕೃತಿ ಕಡೆಯಿಂದ? ಖಂಡಿತ ಸಿಕ್ಕಿದೆ. ಸಹನೆ ಕೊಟ್ಟಿದೆ. ನಾನು ತುಂಬ ಸಿಡಿಕೆ, ಭಾಳ ಸಿಟ್ಟಿನವಳು ಚಿಕ್ಕ ವಯಸ್ಸಲ್ಲಿ. ನನ್ನೆಲ್ಲ ಮುಟ್ಟೋಕೆ ಯಾರೂ ಇಷ್ಟಪಡ್ತಿಲ್ಲ. ಹಾಗೆ ಮಾತಾಡಿಸ್ಬೇಡಿ, ಅವಳು ತುಂಬ ಜಗಳ ಗಂಟೆ ಅಂತ ಹೇಳ್ತಿದ್ದೆ. ಬಟ್ ಒಂದು ತಪ್ಪು ಅಂತ ಅಲ್ಲ, ಅದು ನ್ಯಾಚುರಲ್. ನಮ್ಮ ತಂದೆ ಜೊತೆಗೆ ಯಾರೋ ಬ್ಯಾಡ್ ಮಾತಾಡಿದಾಗ ಜಗಳ ಆಡಿ ಇದಾಗಿತ್ತು. ನಮ್ಮ ತಂದೆ ತುಂಬ ಸಫರ್ ಅಂದರೆ ಮಾಡಬಾರ್ದಂಗೆ ಅಂತ ಹೇಳಿದರು. ಅವಾಗ ಆ ಟೈಮಲ್ಲಿ ನಮ್ಮ ತಂದೆ ಮಿನಿಸ್ಟ್ರ್ ಇದ್ದರು. ಅವರು ತುಂಬ ಒಂದು ಹನಿ ಕಣ್ಣೀರು ತೆಗೆದಿದ್ದಕ್ಕೆ ನನ್ನ ಸಿಟ್ಟು ಕೋಪ 20-30 ವರ್ಷದ ಹಿಂದಿಂದಿದ್ದು ನನ್ನ ಒಡನಾಟ ಪ್ರಕೃತಿ ಜೊತೆಗೆ ಇಟ್ಕೊಂಡ್ಬಿಟ್ಟೆ. ನಾನು ಬುಕ್ ಜೊತೆಗೆ ಒಡನಾಟ ಇದ್ರ ಜೊತೆಗೆ ನಾನು ಅಲ್ಲಿ ಇದ್ದೆ. ಆ ಮೂಮೆಂಟಲ್ಲಿ ನಾನು ನಮ್ಮ ತಂದೆಯಿಂದ ನನ್ನಿಂದ ಕಣ್ಣೀರು ತೆಗೆದ್ರಲ್ಲ ಅಂತೇಳಿ ಈಸ್ ಟೋಟಲಿ ಐ ಆಮ್ ಡಿಫ್ರೆಂಟ್. ಅವಾಗಿಂದು ಲತಾ ಇವಾಗಿಲ್ಲ. ಸಹನೆ ಪಾಠ ಕಲಿಸಿದೆ, ನೆಮ್ಮದಿಯಿಂದ ಇರೋಕ್ಕೆ. ಯೋಗ ಮಾಡ್ತಿದ್ದೆ. ಐ ಆಮ್ 20 years ಯೋಗ ಪಟ್ಟು. ನಾನು ಡೈಲಿ 2 hours ಮಾಡ್ತಾ ಇದ್ದೆ. ಜಸ್ಟ್ ಲೈಕ್ ಮೆಡಿಟೇಷನ್ನಿಂದ ನನ್ನ ಕಂಟ್ರೋಲನ್ನು ನಾನು ಮಾಡ್ಕೊತ ಬಂದಿದ್ದಕ್ಕೆ ಪ್ರಕೃತಿ ಪಾಠ ಕಲಿಸಿದ್ದು, ಯೋಗ ಪಾಠ ಕಲಿಸಿರೋದ್ರಿಂದ ಈ ಶಾಂತ ರೂಪಿ ಲತಾ ನೀವು ನೋಡ್ತಾ ಇದ್ದೀರಿ. ಬಟ್ ನನ್ನ ತಂಟೆಗೆ ಯಾರೇ ಬಂದ್ರೂ ನಾನು ಬಿಡೋಲ್ಲ. ನನ್ನ ಫ್ಯಾಮಿಲಿಗೆ ಯಾರೇ ಏನು ಅಂದ್ರೂ ಐ ಆಮ್ ರೆಡಿ ಟು ಫೈಟ್ ಫಾರ್ ಫ್ಯಾಮಿಲಿ ಅಂತಾರಲ್ಲ ಹಾಗೆ. ವೆಲ್, ಇನ್ಫ್ಯಾಕ್ಟ್ ನೀವು ಗೆದ್ದ ಮೇಲೆ ಜನ ತೆಂಗಿನಕಾಯಿ ಹೊಡೆದು ಸಂಭ್ರಮಿಸಿದ್ರು. ತೆಂಗಿನಕಾಯಿ ಬೇಡಿಕೆಗಳು ಭಾಳ ಇದ್ರು. ಹರಕೆ ಹೊತ್ತಿದ್ರು ನಂಗೆ ಗೆದ್ದಿದೆ ಅಂತಂದೇಳಿ. ಈಸ್ ಅ ಫನ್ನಿ ಅಂತ ಅನ್ಸುತ್ತೆ. ಪಾಪ ಅವ್ರವ್ರ ಹರಕೆಗಳು ಪ್ರೀತಿಯದು. 101 ತೆಂಗಿನಕಾಯಿ, ಉರುಳು ಸೇವೆ, ಅಲ್ಲಿ ಹೋದ್ರೆ ಇಷ್ಟು ಕೂರಿ ಬಲಿ, ನಾ ಪ್ರಾಣಿ ಹಿಂಸೆ ಮಾಡಬೇಡಿ ಅಂತ ಹೇಳ್ತಾ ಇದ್ದೆ. ಅವಾಗ ಜನ ಅವ್ರವ್ರದ್ದು ನಂಬಿಕೆಗಳು, ಅವ್ರ ನಂಬಿಕೆಗಳಿಗೆ ನಾವು ಧಕ್ಕೆ ತರಬಾರ್ದು. ನನ್ನ ಸಿಂಬಲ್ಲೇ ಈಸ್ ಎ ಫನ್ನಿ. ಭಾಳ ಜನ ಇದನ್ನ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ಕೇಳಿದ್ರು. ಇದೆಲ್ಲ ನನ್ನ ಸಿಂಬಲ್ ಫಸ್ಟ್ ಇದ್ದಿದ್ದೆ ಬೇರೆ ಇತ್ತು. ಅದು ನಮಗೆ ಬೇರೆ ಪಾರ್ಟಿಲಿ ತಗೊಂಡ್ರು ಅಂತ ಗೊತ್ತಾದ್ಮೇಲೆ ಲಾಸ್ಟ್ ಇನ್ 5 minutes ಇತ್ತು ನಾನು ಸೆಲೆಕ್ಟ್ ಮಾಡೋ ಮುಂದೆ. ನಾನು ಇರ್ಲಿಲ್ಲ, ಹಳ್ಳಿಯಲ್ಲಿ ಇದ್ದೆ. ನನ್ಗೆ ಯಾವ ಸಿಂಬಲ್ ತಗೊಂಡಾರ ಅನ್ನೋದೇ ಗೊತ್ತಿರ್ಲಿಲ್ಲ. ಅವಾಗ ನಮ್ಮ ಹಸ್ಬೆಂಡ್ ಫೋನ್ ಮಾಡಿ ಹೇಳಿದ್ರು, ವೆನಿಟಿ ಬ್ಯಾಗ್ ಲೇಡೀಸ್ ಪರ್ಸ್ ಅಂತ ಹೇಳಿದ್ರು. ಅಲ್ಲೇ ಇಮಿಡಿಯೇಟ್ ಆಗಿ ನಮ್ಮ ಕಾರ್ಯಕರ್ತರು ಅಂಗಡಿಯಲ್ಲಿ ಬ್ಯಾಗ್ ತಗೊಂಡ್ಬಂದ್ಬಿಟ್ಟು ನನ್ನ ಕೈಯಲ್ಲಿ ಕೊಟ್ಟರು, ಸಿಂಬಲ್ ಇಸ್ ದಿಸ್ ಅಂತ. ಎಷ್ಟು ಅಂದ್ರೆ ಎಲ್ಲರೂ ಇದನ್ನ ಹೆಂಗೆ ಸೆಲೆಕ್ಟ್ ಮಾಡ್ಕೊಂಡ್ರಿ, ಬೇರೆ ಸಿಂಬಲ್ ಸಿಗ್ಲಿಲ್ವಾ ಅಂತ ತುಂಬಾ ಪ್ರಶ್ನೆ ಕೇಳಿದ್ರು. ಲೇಡಿ ಆಗಿ ನಿಂತಾಗ ಲೇಡೀಸ್ ಪರ್ಸ್ ಇಲ್ದೆ ಯಾರು ಮೂವ್ ಆಗಲ್ಲ. ಎಲ್ಲರೂ ಅದು ಜಂಬದ ಕೋಳಿ ಅಂತಾನೆ ಎಲ್ಲರೂ ಹೇಳ್ತಾರೆ. ಆ ಪರ್ಸ್ ಎಲ್ಲರಿಗೂ ಗೊತ್ತಿರುತ್ತೆ. ಅದು ಧೈರ್ಯ ನನಗೆ ಬಂದಿತ್ತು. ಈ ಸಿಂಬಲ್ನ ನಾವು ಹೇಗೆ ತರಬೇಕು ಅಂತ ಅಂದಾಗ ಒಂದು 3 days ಅಲ್ಲಿ ನನಗೆ ಉತ್ತರ ಸಿಕ್ತು. ನಂಬಿಕೆನೂ ಬಂತು, ಸ್ವಲ್ಪ ನಾವು ಫೈಟ್ ಮಾಡ್ಬೋದು ಅಂತ. ಒಂದು ಹಳ್ಳಿಗೆ ಹೋಗಿದ್ದೆ, ಸ್ಮಾಲ್ ವಿಲೇಜ್ ಅದು. ಈಸ್ ಅ ಓಲ್ಡ್ ವುಮೆನ್, 75 years. ನಮ್ಮ ತಂದೆ ಕಾಲದಿಂದ ಗೊತ್ತಿರೋರು ಅಂತ ಅವರು. ಹೋದಾಗ ನಾನು ಅಲ್ಲಿ ಹಳ್ಳಿಗೆಲ್ಲ ಹೋದಾಗ ಅವ್ರನ್ನ ಮಾತಾಡ್ಸ್ಕೊಂಡು ಕೂತ್ಕೊಂಡು ಅವ್ರ ಹತ್ರ ಮಾತಾಡಿ ಬರ್ತಾ ಇದ್ದೆ. ಅವಾಗ ಬಂದಾಗ ಅಜ್ಜಿ ಓಟ್ ಹಾಕ್ತೀರಾ ಅಂತಂದೆ. ಹೋಗಮ್ಮ ಲತಾ ಹಾಕ್ತೀನಿ, ಲತವ್ವ ಹಾಕ್ತೀನಿ ಅಂತ ಅಂದರು. ಅವ್ವ ಅಂತಾರೆ ಅವರು. ಲತಮ್ಮ, ಲತವ್ವ, ಲತಕ್ಕ ಅಂದಾಗ ನಾನು ಸಡನ್ ಅಂದೆ, ಅಜ್ಜಿ ಇಷ್ಟು ದಿವಸ ಅಲ್ಲಿನ ಕಾಂಗ್ರೆಸ್ ಅಂತ ಗುರುತಿಸ್ಕೊಂಡಿದ್ಲಲ್ಲ, ಆ ಅಜ್ಜಿ ಎಲ್ಲಿ ಹಸ್ತ ಹೇಳುತ್ತಾ ಅಂತ ಪ್ರಶ್ನೆ ನನ್ನ ಮನಸ್ಸಲ್ಲಿ ಬಂತು. ಬಂದಾಗ ನಾನು ಕೇಳಿದೆ,
ಅಜ್ಜಿ ನನ್ ಗುರ್ತೆ ಅದು ಅಂತ. ಅಯ್ಯೋ ಅದೇ ಬ್ಯಾಗ್ ಅಲ್ಲವ ಹೋಗು ಅಂತಂದ್ರು. ಅವ್ರಿಗೆ ವೆನಿಟಿ ಬ್ಯಾಗು ಲೇಡೀಸ್ ಪರ್ಸ್ ಅಂದ್ರೆ ಅರ್ಥ ಆಗಲ್ಲ. ಬ್ಯಾಗ್ ಅಲ್ಲವ ಹೋಗು ಅಂತಂದ್ರು. ಅವಾಗ ನನಗೆ ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಬಟ್ ಟೋಟಲಿ ವಾಲಂಟಿಯರ್ ಆಗಿ ಬಂದು ನಮ್ಮ ಕಾರ್ಯಕರ್ತರು ಎಲ್ಲರೂ ನನ್ನ ಪರವಾಗಿ ದುಡಿದ್ರು. ಅದು ನನಗೆ ಅವ್ರ ಆಶೀರ್ವಾದ ಅಂತ ತಿಳ್ಕೊಂಡೇನಿ. ಈ ಮುಖಾಂತರದಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಹರಪನಹಳ್ಳಿ ಜನತೆಗೆ ನಾನು ಏನೇ ಮಾಡಿದ್ರು ಅದು ಬಹಳ ಸ್ವಲ್ಪ ಅಂತ, ಅದಕ್ಕೆ ಎಷ್ಟೇ ಕೃತಜ್ಞೆ ಅಂತ ಹೇಳಿದ್ರು ಕಷ್ಟನೇ. ಅದು ತುಂಬಾ ಕಷ್ಟ. ಯಾಕಂದ್ರೆ ಸಣ್ಣ ವರ್ಡ್ ಥ್ಯಾಂಕ್ ಯು ಅನ್ನೋದು. ಆ ಥ್ಯಾಂಕ್ ಯು ಅನ್ನೋದು ಇಷ್ಟು ವರ್ಡಲ್ಲಿ, ಬಟ್ ಮನಸ್ಸಿನ ಭಾವನೆ ಥ್ಯಾಂಕ್ ಯು ಅಲ್ಲಿ ಹೇಳಕ್ಕಾಗಲ್ಲ. ಬಟ್ ಈ ಜನತೆನ ನಾನು ಎಂದೂ ಮರೆಯೋಕ್ಕಾಗಲ್ಲ. ಒಬ್ಬ ಹೆಣ್ಮಗಳು ಯಾರು ಇಲ್ಲದೆ ನನಗೆ ಅಷ್ಟು ಸಪೋರ್ಟ್ ಕೊಟ್ಟರಲ್ಲ, ಅದನ್ನ ನನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಓಕೆ, ಇನ್ಫ್ಯಾಕ್ಟ್ ಕಾಂಗ್ರೆಸ್ಸಿಗೆ ನಿಮ್ಮ ಬೆಂಬಲವನ್ನು ಸೂಚಿಸಿದ ನಂತರ ಯಾವತ್ತೂ ಕೂಡ ಕಾಂಗ್ರೆಸ್ನವರಿಗೆ ರಿಗ್ರೆಟ್ ಆಗಿಲ್ವಂತ? ಲೈಕ್ ನಾವು ಟಿಕೆಟ್ ಕೊಟ್ಟೇ ಇಲ್ಲ ಅವರಿಗೆ, ಆ ಹೆಣ್ಣುಮಗಳು ಅಷ್ಟೆಲ್ಲ ಹೋರಾಟ ಮಾಡಿದ್ಲು, ನಾವು ಕೊಡಬೇಕಿತ್ತು ಅಂತ ಹೇಳಿ ಈ ಪ್ರಶ್ನೆ ಅವರನ್ನೇ ಕೇಳಿ ಅಂತೀರಿ? ಅಲ್ಲ, ಯಾರಿಗೂ ಏನೋ ಅಂದೋಳಲ್ಲ ನಾನು. ಹೌದು, ಎಲ್ಲರೂ ಅವ್ರವ್ರ ಪೊಸಿಷನ್ ಎಲ್ಲಿರುತ್ತೆ. ನಾನು ಕೆಲಸ ಮಾಡೀನಿ ಅಂದ ತಕ್ಷಣನೇ ನನಗೆ ಟಿಕೆಟ್ ಕೊಡಬೇಕು ಅಂತ ಹಿಂದೇನು ಏನು ಬರೆದಿಟ್ಟಿಲ್ಲ ಅಲ್ವಾ? ಕರೆಕ್ಟ್, ಹೌದು. ಆಮೇಲೆ ನಮ್ಮ ಪೊಟೆನ್ಷಿಯಲ್ ಇರೋರನ್ನ ಕನ್ಸಿಡರ್ ಮಾಡೋದು ತುಂಬಾ ಮ್ಯಾಟರ್ ಆಗ್ತದೆ. ಅದು ಇರುತ್ತೆ, ನಾರ್ಮಲ್ ಅವೆಲ್ಲ ಆಗ್ತಿರೋದು. ನಮ್ಮ ತಂದೆ ಕಾಲಲ್ಲೂ ಎಷ್ಟೋ ಆಗಿದ್ದಾವೆ ಇಂಥವು ನೋಡಿರೋದು. ಎಷ್ಟೋ ಜನಕ್ಕೆ ನಾವು ಟಿಕೆಟ್ ಕೊಟ್ಟಿಲ್ಲ, ಹತ್ಕೊಂತ ಹೋಗಿರೋದು ನಾನು ನೋಡಿದ್ದೀನಿ. ನನ್ನ ಕಾರ್ಯಕರ್ತರು ನಾನು ಕಾಂಗ್ರೆಸ್ ಅಲ್ಲಿ ಇದ್ದಾಗೂ ಅಂದ್ರೆ ಇವಾಗ್ಲೂ ನಾನು ಕಾಂಗ್ರೆಸ್ಸೇ. ನಾನೇನು ಹೌದು ಬೇರೆ ಏನಲ್ಲ. 1 ತಿಂಗಳು ಮಾತ್ರ ತವ್ರ ಮನೆಗೆ ಹೋಗಿದ್ದ ಅಷ್ಟೇ, ಅಷ್ಟು ಬಿಟ್ರೆ ಮತ್ತೆ ಏನು ಇಲ್ಲ ನಂದಿಂದ. ನಾನು ಕಾಂಗ್ರೆಸ್, ನಮ್ಮ ತಾತ ಕಾಂಗ್ರೆಸ್, ನಮ್ಮ ತಂದೆ ಕಾಂಗ್ರೆಸ್, ನನ್ನ ತಮ್ಮ ಕಾಂಗ್ರೆಸ್, ನಾನು ಕಾಂಗ್ರೆಸ್ಸೇ. ಬಟ್ 1 ತಿಂಗಳು ಮಾತ್ರ ಅಷ್ಟೇ. ಅದು 1 ತಿಂಗಳು ಬಿಟ್ಟು ನಾನು ಅಷ್ಟೇ. ಬಟ್ ಕಾಂಗ್ರೆಸ್ ಅಲ್ಲಿ ಯಾವ್ದೇ ಇರ್ಲಿ ಒಂದೊಂದ್ಸಲ ಸನ್ನಿವೇಶಗಳು ಬೇರೆ ಆಗ್ತಿರುತ್ತೆ. ನಮ್ಮ ತಂದೆಯಿಂದ ನಾನು ನೋಡಿರೋದು, ದಿನ ನಮ್ಮಲ್ಲಿ ಟಿಕೆಟ್ ಕೊಡೋ ಮುಂದ್ಗಡೆ ನಮ್ಮ ಮನೆಯಲ್ಲಿ ನಡೀತಾ ಇರುವಂತ ಚರ್ಚೆಗಳು ನೋಡ್ತಾ ಇದ್ವಿ. ನಮ್ಮ ಜನಕ್ಕೆ ನಾ ಹೇಳ್ತಾ ಇದ್ದೆ, ಸನ್ನಿವೇಶ ಯಾವಾಗ ಏನ್ ಬರುತ್ತೋ ಗೊತ್ತಿಲ್ಲ, ಅದಕ್ಕೆ ತಕ್ಕಂಗೆ ನಾವ್ ಇರ್ಬೇಕು, ಇವಾಗ್ಲೇ ಬಿಂಬಿಸ್ಕೋಬಾರ್ದು. ಕೊಟ್ರು ಸರಿ, ಕೊಡ್ಲಿಲ್ಲದ್ರು ಸರಿ, ನಾವು ಕೆಲಸ ಮಾಡೋಣ, ನಮ್ಮ ಪಕ್ಷಕ್ಕೆ ಕೆಲಸ ಮಾಡೋಣ. ನನ್ನ ತಮ್ಮ ನಮ್ಮ ತಂದೆ ಮಾಡಿರೋಂಥ ಪಕ್ಷನ ಮುಂದುವರ್ಸೋಣ, ಅಷ್ಟು ಬಿಟ್ರೆ ಮತ್ತೇನೋ ಅಪೇಕ್ಷೆ ನನಗಿಲ್ಲ. ನಾನು ಓದಿದ್ದು ಬೇರೆ ಕಾರಣ, ಆಗಿದ್ದು ಬೇರೆ ಕಾರಣ. ಎರಡಕ್ಕೂ ಅಜಗಜಾಂತರ ಇದೆ. ನಾನು 1 ವರ್ಷದ ಮಟ್ಟಿಗೆ 6 ತಿಂಗಳು 1 ವರ್ಷ ಮಟ್ಟಿಗೆ ಅಲ್ಲಿ ಜನಕ್ಕೆ ಸಾಥ್ ಕೊಡಬೇಕು ನಮ್ಮ ಕಾರ್ಯಕರ್ತರಿಗೆ ಅಂತ. ನಮ್ಮ ತಮ್ಮ ಸಡನ್ ಆಗಿ ತೀರ್ಕೊಂಡಾಗ ಜನಗಳು ಬಹಳ ಇದಾಗ್ಬಿಟ್ರು, ಫೆಲ್ಟ್ ಥರ ಫೀಲಿಂಗ್ಸ್ ಹೊರಗಡೆ ಬರ್ತಿರ್ಲಿಲ್ಲ. ನಾವು ಸಡನ್ ಆಗಿ ಬಿಟ್ವಿ ಬಂದಿದ್ರೆ ನಮ್ಗೇನ್ ದೊಡ್ಡದಲ್ಲ, ಬೆಂಗಳೂರಲ್ಲಿ ಇದ್ದವ್ರಿಗೆ ಹರಪನಹಳ್ಳಿ ಬೇಕು ಅಂತಂದು ಏನು ಇರ್ಲಿಲ್ಲ. ನನಗೆ ರಾಜಕೀಯ ಬಗ್ಗೆ ಮನೆಯಲ್ಲಿ ನಡೆಯುವಂತ ಚಟುವಟಿಕೆಗಳು ಮಾತ್ರ ಗೊತ್ತಿದೆ, ಹೆಂಗೆ ನಡೆಗಳು ಆಗುತ್ತೆ ಅನ್ನೋದು ಗೊತ್ತು. ಬಟ್ ಫೀಲ್ಡ್ ಅಲ್ಲಿ ಇಳಿದಿದ್ದು ಅನುಭವ ಕಮ್ಮಿ, ತುಂಬಾ ಕಮ್ಮಿ ನನಗೆ. ಹೊರಗಡೆ ಬಂದೋಳೆ ಅಲ್ಲ ನಾನು, ಹೆದ್ರು ಸಾಯ್ತಾ ಇದ್ದೋಳು. ಸ್ಟೇಜ್ ಫಿಯರ್ ಹೆಂಗಿತ್ತು ಅಂದ್ರೆ 4 ಮಾತಾಡಕ್ ನನ್ ಬರ್ತಾ ಇರ್ಲಿಲ್ಲ, ಅಷ್ಟೇ ಹೆದರ್ತಾ ಇದ್ದೆ ನಾನು. ಅಂತೋಳು ಇವಾಗ ಮಾತಾಡ್ತೀನಿ ಅಂತಂದ್ರೆ ನಮ್ಮ ಹರಪನಹಳ್ಳಿ ಜನತೆನೆ. ಸನ್ನಿವೇಶಕ್ಕೆ ತಕ್ಕಂಗೆ ನಮಗೆ ದಾಳಗಳು ಬೇರೆ ತರ ಇರುತ್ತೆ ರಾಜಕೀಯ ಲೆಕ್ಕಾಚಾರದಲ್ಲಿ, ಅದು ನಾವು ಒಪ್ಕೋಬೇಕಾಗುತ್ತೆ. ನಾನೇನು ಪಕ್ಷಕ್ಕೆ ಅದು ಮಾಡೀನಿ ಇದು ಮಾಡೀನಿ ದೊಡ್ಡದಾಗಿ ಮಾಡೀನಿ ಹೇಳೋಲ್ಲ. ಬಟ್ ನಮ್ಮ ಪಕ್ಷದಿಂದ ನಾವು ನಮಗೆ ಉಪಯೋಗ ಆಗಿದೆ, ಲಾಭ ತಗೊಂಡಿವಿ, ಒಂದು ಪಕ್ಷದಿಂದ ಅಧಿಕಾರ ತಗೊಂಡಿದ್ದೆ ನಮ್ಮ ಫ್ಯಾಮಿಲಿ ಅಂದಾಗ ಆ ಪಕ್ಷಕ್ಕೆ ಕೃತಜ್ಞತೆ ಹೇಳ್ಬೇಕಾಗಿತ್ತು. ತಮ್ಮ ಇಲ್ಲ ಅಂದ ತಕ್ಷಣ ಬಿಟ್ಟು ಬರೋದು ದೊಡ್ಡದಲ್ಲ. ಬಟ್ ಅಲ್ಲಿ ಆ ಟೈಮಲ್ಲಿ ಜೊತೆಗಿದ್ವಿ ನಾವು, ಅಷ್ಟು ಮಾತ್ರ ನಾನು ಹೇಳಕ್ ಇಷ್ಟಪಡ್ತೀನಿ. ಅವತ್ತೂ ನಮ್ಮ ಪಕ್ಷದ ಜೊತೆಗಿದ್ದೀನಿ, ಇವತ್ತು ಪಕ್ಷದ ಜೊತೆಗೆ ಇದ್ದೀನಿ. ಬರುತ್ತೆ ಕೆಲವು ವಿಷಯಗಳು, ಇಲ್ಲ ಏನೋ ಮಾತಾಡ್ತಾರೆ. ಈಗ ನಾನು ಇಂಡಿಪೆಂಡೆಂಟ್ ಆಗಿ ಗೆದ್ದಾಗ ಪಕ್ಷದ ಸಿಂಬಲ್ ನಾನು ಇಟ್ಕೊಳಕ್ ಬರೋಲ್ಲ ಅಷ್ಟೇ, ಅಷ್ಟು ಬಿಟ್ರೆ ಇನ್ನೇನು ಇಲ್ಲ. ಕೋ ಮೆಂಬರ್ ಆಗೋದಕ್ಕೆ ನಮ್ಮ ಹರಪನಹಳ್ಳಿ ಜನತೆಗೆ ಅನುದಾನಗಳು ತರಬೇಕು. ಆಮೇಲೆ ಸಿದ್ದರಾಮಯ್ಯ
ನಾನು ಅಂಕಲ್ ಅಂತೀನಿ, ನೀವೆಲ್ಲ ಸರ್ ಅಂತೀರಾ. ಯಾಕಂದರೆ ಹುಡುಗಿ ಇದ್ದಾಗಿಂದ ಅವ್ರನ್ನ ನೋಡ್ಕೊಂಡು ಬಂದಿರೋಳು. ಸಿದ್ದರಾಮಯ್ಯ ಸರ್ ಅವ್ರ ಹತ್ರ ನನ್ನ ಒಡನಾಟ ಚೆನ್ನಾಗಿದೆ. ಚಿಕ್ಕ ವಯಸ್ಸಿನಿಂದನೂ ಮನೆಗೆ ಬರ್ತಿದ್ರು ಅಪ್ಪಾಜಿ ಅವ್ರ ಜೊತೆಗೆ. ಬಂಗಾರಪ್ಪ ಅವರು, ಜೆ.ಎಚ್. ಪಾಟೀಲ್ರು. ಜೆ.ಎಚ್. ಪಾಟೀಲ್ರು ಅಂತೂ ನಮಗೆ ಏನೇ ಹುಡುಗಿ ಅಂತ ಕರಿತಿದ್ರು. ಬಂಗಾರಪ್ಪ ಮಾಮ ಹುಡುಗಿ ಬಾರೆ ತಿನ್ನು ಈ ಸೌತೆಕಾಯಿ ಅನ್ನೋರು. ಇವರು ಒಡನಾಟದಲ್ಲಿ ಜಾರ್ಜ್ ಫರ್ನಾಂಡಿಸ್ ಅವರ ಒಡನಾಟ, ಇವ್ರ ಜೊತೆಗೆಲ್ಲ ನಮ್ಮ ಸಂಬಂಧಗಳು ಚೆನ್ನಾಗೇ ಇತ್ತು. ಚಿಕ್ಕ ವಯಸ್ಸಿನಿಂದನೂ ಇದೆ. ಬರೀ ನಮಗೆ ಪೊಲಿಟಿಷಿಯನ್ಸ್ ಬಗ್ಗೆ ಮಾತ್ರ ನಮ್ಮ ತಂದೆ ನಮ್ಗೆ ಹೇಳ್ಕೊಟ್ಟಿಲ್ಲ. ಬಟ್ ಸಂಸ್ಕೃತಿಯಿಂದ ಕಲಾವಿದ್ರ ಬಗ್ಗೆ ಬಿ.ವಿ. ಕಾರಂತರು, ಸಾಹಿತಿಗಳು, ನಾಟಕ ಡೈರೆಕ್ಷನ್ ಮಾಡೋರು, ಆಮೇಲೆ ಸಂಗೀತಗಾರರು, ಕಲಾವಿದ್ರ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡು ಮನ್ತಂದವ್ರು ನಾವೆಲ್ಲ. ಅದನ್ನ ಈಗಲೂ ಅದೇ ರೂಪದಲ್ಲಿ ಶಿವರಾಮ್ ಕಾರಂತರು ನೋಡಿದ್ದೀನಿ, ಕುವೆಂಪು ಅವ್ರು ನೋಡಿದ್ದೀನಿ, ಬಿ.ವಿ. ಕಾರಂತವ್ರು ನೋಡಿದ್ದೀನಿ, ಮಧುಲಿಮೆಯವ್ರು ನೋಡಿದ್ದೀನಿ, ಜಾರ್ಜ್ ಫರ್ನಾಂಡಿಸ್ ಅವ್ರನ್ನ, ವಿ.ಪಿ. ಸಿಂಗ್ ಅವ್ರನ್ನ, ಜಯಪ್ರಕಾಶ್ ಅವ್ರು ನೋಡಿದ್ದೀನಿ. ಜೆ.ಪಿ. ಅಂತ ನಾವು ಹೇಳ್ತಿದ್ವಲ್ಲ, ಅವಾಗ ನಾನು ತುಂಬಾ ಚಿಕ್ಕವಳು. ಅದನ್ನ ಅವರು ಬಂದಾಗ ನಾನು ನೋಡಿದ್ದೀನಿ. ದೇವರಾಜ ಅರಸ್ ಅವ್ರು ನೋಡಿದ್ದೀನಿ. ಅವಾಗಿಂದೇ ಬೇರೆ ನಮ್ಮ ತಂದೆದು ಕೈ ಇಟ್ಕೊಂಡು ನಮ್ಮ ಕಾನ್ಫರೆನ್ಸ್ಗಳು, ಸೋಷಲಿಸ್ಟ್ ಪಕ್ಷದ ತುರ್ತು ಪರಿಸ್ಥಿತಿ ಟೈಮಲ್ಲಿ ಎಲ್ಲರೂ ಜೆ.ಪಿ. ಅವರು, ಆಸ್ಕರ್ ಫರ್ನಾಂಡಿಸ್, ಇವರೆಲ್ಲರನ್ನು, ಸ್ವಾಮಿ ಅಗ್ನೀಶ್ ಅವ್ರನ್ನ, ಇವ್ರನ್ನೆಲ್ಲ ನಾನು ನೋಡಿ ಬೆಳೆದಿರೋಳು. ಕರೆಕ್ಟ್. ಅದಕ್ಕೆ ಅನ್ಸುತ್ತೆ ಮೇ ಬಿ ನಿಮ್ಮಲ್ಲಿ ಅಷ್ಟೊಂದು ಫೈರ್ ಇರೋದು. ಚಂದ್ರಶೇಖರ್, ಮಾಜಿ ಪ್ರಧಾನಿ ಚಂದ್ರಶೇಖರ್ ನನ್ನ ಮದ್ವೆಗೆ ಬಂದಿದ್ದಾರೆ. ಅವ್ರು ಕೊಟ್ಟಿರೋ ಸೀರೆ ನನ್ನ ಹತ್ರ ಈಗಲೂ ಇದೆ. ಅಮೇಜಿಂಗ್. ಇವಾಗಲೂ ಬನಾರಸ್ ಸ್ಯಾರಿ ನಾನು ಒಂದು ಸಲ ಅವ್ರ ಗೌರವಕ್ಕೆ ಸೂಚಕ್ಕೋಸ್ಕರ ನಾನು ಗಂಡನ ಮನೆಗೆ ಹೋಗೋ ಮುಂದೆ ಆ ಸೀರೆ ಉಟ್ಕೊಂಡು ಹೋಗಿದ್ದೆ. ಅದನ್ನು ಇಟ್ಟೋಳು ಇದುವರೆಗೂ ನಾನು ಹುಟ್ಟಿಲ್ಲ ಆ ಸೀರೆ, ಹಾಗೇ ಇಟ್ಟಿದೆ. ಓಕೆ, ವೆಲ್, ಫೈನಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಕಾರ್ಯಕ್ರಮದ ಮುಖಾಂತರ? ಕ್ಷೇತ್ರದ ಜನ ಅವ್ರು ಯಾವಾಗಲೂ ಜೊತೆಯಲ್ಲಿ ನಿಲ್ತಾರೆ ಮತ್ತು ಅವರಿಗೆ ಒಂದು ಕನಸನ್ನು ಇಟ್ಕೊಂಡಿರ್ತೀರಿ, ಅವ್ರಿಗೆ ಇದನ್ನು ಮಾಡಲೇಬೇಕು, ಆಗಲೇ ಅವರ ಋಣಾನುಬಂಧ ಹಾಗೆ ಕಂಟಿನ್ಯೂ ಆಗುತ್ತೆ ಅನ್ನುವಂಥದ್ದು. ಕಂಟಿನ್ಯೂ ನಾನು ರಾಜಕೀಯ ಇರಲಿ ಬಿಡಲಿ ಕಂಟಿನ್ಯೂ ಅಂತೂ ಇರುತ್ತೆ ನಮ್ಮ ಫ್ಯಾಮಿಲಿ ಜೊತೆಗೆ. ಹೌದು. ಯಾಕೆ ಅಂತಂದ್ರೆ ನಮ್ದು ತುಂಬಾ ನಂಜುಂಡಪ್ಪ ವರದಿ ಪ್ರಕಾರವಾಗಿ ಅತಿ ಹಿಂದುಳಿದ ಪ್ರದೇಶ ನಮ್ದು ಹರಪನಹಳ್ಳಿ. ಮುಗ್ಧ ಜನರು, ಭಾವನೆಗಳ ಜೊತೆಗೆ ಚೆಲ್ಲಾಟ ಆಡಕ್ಕಾಗಲ್ಲ. ಬಟ್ ಒಬ್ಬರನ್ನ ಪ್ರೀತಿ ತೋರಿಸಿದ್ರೆ ಏನು ಮಾಡಬಲ್ರು, ಅದು ಹಣದ ಬಲ ಆಗಿರ್ಲಿ ಯಾವುದೇ ಆಗಿದ್ರು ಏನು ಮಾಡಬಲ್ರು ಅನ್ನೋದಕ್ಕೆ ಜನ ತೋರಿಸಿ ಕೊಟ್ಟಿದ್ದಾರೆ ನನ್ನ ಗೆಲುವಿನ ಮುಖಾಂತರವಾಗಿ. ಅದು ಹವಾ ಅನ್ನೋದು ನೀವೆಲ್ಲರೂ ಹೇಳ್ತಿದ್ರು ಅವಾಗ, ಮೋದಿ ಹವಾ, ಜನತಾದಳದ ಹವಾ ಅಂತ ಚಿಕ್ಕ ವಯಸ್ಸಲ್ಲೆಲ್ಲ ನಾವು ಕೇಳ್ಕೊಂತ ಬಂದಿದ್ವಿ. ಕಾಂಗ್ರೆಸ್ ಹವಾದಲ್ಲಿ ಒಬ್ಬ ಲೇಡಿ ಇಂಡಿಪೆಂಡೆಂಟ್ ಗೆದ್ದಿದ್ದಾಳೆ ಅಂತಂದ್ರೆ ಅದು ಪ್ರೀತಿಯಿಂದ ಅಂತ ಅಂಥವ್ರಿಗೆ ನನ್ನ ಕೈಲಾದಷ್ಟು ಮಟ್ಟಿಗೆ ಅನುದಾನಗಳನ್ನ ಯಾವ ಮಿನಿಸ್ಟ್ರು ನನಗೆ ಮಾಡಿಕೊಡಲ್ಲ ಅಂತ ಹೇಳಲ್ಲ. ನನಗೆ ಆಲ್ಮೋಸ್ಟ್ ಅಲ್ಲಿ ಒಂದು 5-6 ಜನ ಮಿನಿಸ್ಟ್ರು ಬಿಟ್ಟರೆ ಇನ್ನು ಮಿಕ್ಕಿದವರೆಲ್ಲ ನಮ್ಮ ಅಪ್ಪಾಜಿ ಜೊತೆ ಒಡನಾಟದಲ್ಲಿ ಇದ್ದವರೇ ನನಗೆ ಗೊತ್ತಿರೋರು. ಯಾರ ಎದುರಿಗೂ ಹೋದ್ರು ಅವ್ರು ಇಲ್ಲ ಅಂತ ಹೇಳಲ್ಲ. ಅಷ್ಟೇ ಪ್ರೀತಿ ಅಪ್ಪಾಜಿಗೆ ಹೇಗೆ ತೋರಿಸ್ತಿದ್ರು, ನನ್ನ ತಮ್ಮಗೆ ಹೇಗೆ ತೋರಿಸ್ತಿದ್ರು ಅಷ್ಟೇ ಪ್ರೀತಿ ನನಗೆ ತೋರಿಸ್ತಾರೆ. ನಾನು ಮಾಡೋಲ್ಲ ಅಂತ ಯಾರೂ ಹೇಳಿಲ್ಲ. ಸಾಧ್ಯವಾದಷ್ಟು ನನಗೆ ಬರೋಷ್ಟು ಅನುದಾನಗಳನ್ನು ಎಲ್ಲ ತಗೊಂಬಂದು ನಮ್ಮ ಕಾನ್ಸ್ಟಿಟ್ಯುನ್ಸಿನ, ನಮ್ಮ ತಾಲೂಕನ್ನು ಸ್ವಲ್ಪ ಮಟ್ಟಿಗೆ, ನಾನೇನು ದೊಡ್ಡ ಕೆಲಸಗಾರ್ತಿ ಅಂತ ಹೇಳಲ್ಲ, ಒಂದು ಅಟ್ಲೀಸ್ಟು ಆ ಜನಕ್ಕೆ ಋಣ ತೀರಿಸ್ಬೇಕು, ನಾನು ಓಟು ಹಾಕಿದ್ದೆ ತೀರಿಸ್ಬೇಕು ಅಂತಂದರೆ ಕೆಲಸ ಮಾಡೋ ಮುಖಾಂತರ ಬೇಸಿಕ್ ನೀಡ್ಸ್, ನಾವೇನು ಮೂಲಭೂತ ಸೌಕರ್ಯ ಕೊಡಬೇಕಲ್ಲ ಅವನು ಕೊಡುವಂಥ ಕೆಪಾಸಿಟಿ ದೇವರು ಯಾರೇ ಮಿನಿಸ್ಟ್ರು ಕೊಟ್ಟರು ಕೊಡ್ತಾನೆ. ದೇವ್ರು ಅನ್ನೋದು ಯಾರೇ ಇರಲಿ ಅಧಿಕಾರದಲ್ಲಿ, ಅವ್ರನ್ನ ನಾವು ದೇವ್ರ ರೂಪದಲ್ಲಿ ನೋಡ್ತೀವಿ. ನಮ್ಗೆ ಕೆಲಸ ಮಾಡಿಕೊಟ್ಟಾರೆ ದೇವರು ತಾನೆ, ಆ ದೇವ್ರುಗಳು ನಮಗೆ ಮಾಡಿ ಕೊಡ್ತಾರೆ. ಓಕೆ, ವೆಲ್, ತುಂಬ ಖುಷಿ ಆಯಿತು ಲತಾ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ವೆಲ್, ನೋಡಿದ್ರಲ್ಲ ವೀಕ್ಷಕರೇ, ಒಟ್ಟಾರೆಯಾಗಿ ನೋಡಿ ಎಂಥ ಅದ್ಭುತ ಸ್ಟೋರಿಗಳು. ಲೈಕ್ ಮನುಷ್ಯನಲ್ಲಿ ತುಂಬ ಕಥೆಗಳಿರುತ್ತೆ, ಆ ಕಥೆಗಳಿಗೆ ರೆಕ್ಕೆ ಪುಕ್ಕ ಕಟ್ಕೊಂಡು ಹಾರಾಡೋದಕ್ಕೆ ಅವಕಾಶ ಸಿಗೋದು ಗೆಲುವು ಅನ್ನುವಂತಹ ಒಂದು ದೊಡ್ಡ ದೀಪದ ಜಗಮಗಿಸುವಂತಹ ಸಂದರ್ಭದಲ್ಲಿ. ಸೊ ಈಗಾಗಲೇ ಕ್ಷೇತ್ರದ ಜನರಿಗೆ ಏನೆಲ್ಲ ಮಾಡ್ತೀನಿ ಅನ್ನುವಂತಹ ಕನಸುಗಳನ್ನು ಅವ್ರು ಇಟ್ಕೊಂಡಿರ್ತಾರೆ.
ಅದನ್ನು ಸಕಾರಗೊಳಿಸುವಂಥ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಕೆಲಸ ಕೂಡ ನಡೆಯುತ್ತೆ. ನೋಡ್ತಾ ಇರಿ ಫ್ರೀಡಮ್ ಟಿವಿ. ನಾನು ಸೈಯದ್ ಹಿದಾಯತ್. ಇದು ಜನಸಾಮಾನ್ಯರ ಧ್ವನಿ.